ನಮಸ್ಕಾರ, ಜ್ಯೋತಿಷ್ಯ ಪಾಠಕ್ಕೆ ಸ್ವಾಗತ. ಇಲ್ಲಿ ಹರಿಶ್ವಾಸ. ಲಾಸ್ಟ್ ಕ್ಲಾಸಲ್ಲಿ ಒಂದು ಎಕ್ಸಾಂಪಲನ್ನು ನಾವು ನೋಡಿದ್ವಿ. ಸೊ ಅದನ್ನು ನಿಮ್ಮನ್ನು ಮಾಡಲಿಕ್ಕೆ ನಾನು ಹೇಳಿದ್ದೆ. ಎಜುಕೇಷನ್ ಬಗ್ಗೆ ಯಾವ ಥರ ಸಮಸ್ಯೆ ಬರ್ಬೋದು ಅಂತ. ಎಜುಕೇಷನ್ ಬಗ್ಗೆ ನಾವು ನೋಡಬೇಕಾದ್ರೆ ಚತುರ್ಥ ಸ್ಥಾನ ಚೆನ್ನಾಗಿರಬೇಕು, ಚತುರ್ಥ ಕಾರಕ ಚೆನ್ನಾಗಿರಬೇಕು, ಚತುರ್ಥ ಅಧಿಪತಿ ಚೆನ್ನಾಗಿರಬೇಕು. ಚತುರ್ಥ ಸ್ಥಾನ ಚೆನ್ನಾಗಿದ್ದರೆ ಎಜುಕೇಷನ್ ಓದಿಕೊಳ್ಳಿಕ್ಕೆ ಬೇಕಾದಂಥ ಒಳ್ಳೆಯ ವಾತಾವರಣ ಸಿಗುತ್ತೆ. ಚತುರ್ಥ ಕಾರಕ ಚೆನ್ನಾಗಿದ್ದರೆ ವಿಷಯವನ್ನು ಗ್ರಹಣ ಮಾಡಲಿಕ್ಕೆ ಬೇಕಾದಂಥ ಬುದ್ಧಿವಂತಿಕೆ, ಇಂಟೆಲಿಜೆನ್ಸ್ ಇರುತ್ತೆ. ಚತುರ್ಥ ಅಧಿಪತಿ ಚೆನ್ನಾಗಿದ್ದರೆ ಓದಿಕೊಳ್ಳಲಿಕ್ಕೆ ಬೇಕಾದಂಥ ಆಪರ್ಚುನಿಟಿ, ಫರ್ದರ್ ಎಜುಕೇಷನ್ ಸ್ಮೂತ್ ಆಗಲಿಕ್ಕೆ ಬೇಕಾದಂಥ ಫೆಸಿಲಿಟೀಸ್ ಎಲ್ಲ ಕೂಡ ಅವನಿಗೆ ಅನುಕೂಲವಾಗುತ್ತೆ. ಇದು ನಾವು ನೋಡಿದಂಥ ಕಾನ್ಸೆಪ್ಟ್. ಚೆನ್ನಾಗಿರಬೇಕು ಅನ್ನೋದಕ್ಕೆ ಏನಂತ, ಶುಭ ಸ್ಥಾನದಲ್ಲಿರಬೇಕು, ಶುಭ ಗ್ರಹಗಳ ಜೊತೆ ಇರಬೇಕು, ಶುಭ ಗ್ರಹಗಳ ದೃಷ್ಟಿ ಇರಬೇಕು, ಹೀಗೆ ಚೆನ್ನಾಗಿದೆ ಅಂತ. ಜಾಸ್ತಿ ಚೆನ್ನಾಗಿದೆ ಅಂತ ಅನ್ಬೇಕಾದ್ರೆ ಉಚ್ಚ ಸ್ಥಾನದಲ್ಲಿರಬೇಕು, ಸ್ವಕ್ಷೇತ್ರದಲ್ಲಿರಬೇಕು, ಅಥವಾ ಮಿತ್ರಕ್ಷೇತ್ರದಲ್ಲಿದ್ದರೆ ತುಂಬ ಸ್ಟ್ರಾಂಗ್ ಆಗಿದೆ ಅಂತ. ಇದಕ್ಕೆ ವಿಪರೀತವಾಗಿ ದುಷ್ಟ ಸ್ಥಾನಗಳಾದಂಥ 6, 8, 12 ಮನೆಗಳಿದ್ರು, ಪಾಪಗ್ರಹಗಳ ಜೊತೆ ಚತುರ್ಥ ಸಂಬಂಧ ಬಂದರು, ಪಾಪಗ್ರಹಗಳ ದೃಷ್ಟಿ ಇದ್ದರು, ಅದು ನೆಗೆಟಿವ್ ಇಂಪ್ಯಾಕ್ಟ್ ತೋರಿಸುತ್ತೆ. ಅಂದರೆ ಸಮಥಿಂಗ್ ಟ್ರಬಲ್ ಇನ್ ಎಜುಕೇಷನ್, ಸ್ಟ್ರಗಲ್ ಇರುತ್ತೆ. ಅದೇ ನೀಚ ಸ್ಥಾನದಲ್ಲಿರೋದು, ಅಸ್ತಂಗತನಾಗಿರೋದು ಅಂದರೆ ವೀಕ್ ಆಗುತ್ತೆ ಅಂತ ಹೇಳಬೇಕು. ಇಟ್ಸ್ ನಾಟ್ ನೆಗೆಟಿವ್, ವೀಕ್ ಆಗುತ್ತೆ. ಸೊ ಮತ್ತೊಂದು ಎಕ್ಸಾಂಪಲ್ ನಾವು ಮಾಡೋಣ. ಸೊ ಇದು ಎಕ್ಸಾಂಪಲ್ ಜಾತಕ ನೋಡಿ. 7th October 2000, 1902 ಕಾಕಿನಾಡ. ಇಶ್ಯೂ ಏನಂತಂದರೆ, ಸೋ ಮಚ್ ಬ್ಯಾಕ್ಲಾಗ್ಸ್, ಇಂಜಿನಿಯರಿಂಗ್ ಸ್ಟೂಡೆಂಟ್, ಹೆಚ್ಚು ಬ್ಯಾಕ್ಲಾಗ್ಸ್ ಇದೆ, ಪಾಸ್ ಆಗ್ತಾ ಇಲ್ಲ. ಸೊ ತಾಯಿ ಕ್ವಶನ್ ಏನಂತಂದರೆ, ನನ್ನ ಮಗಳು ಪಾಸ್ ಆಗ್ತಾಳ ಇಲ್ವಾ ಎಂಬ ಪ್ರಶ್ನೆ. ಇದಕ್ಕೆ ನಾವೇನು ನೋಡಬೇಕು? ಯಥಾ ರೀತಿ ನಾವು ನೋಡಬೇಕಾದ್ದು ಚತುರ್ಥ ಸ್ಥಾನ, ಚತುರ್ಥ ಕಾರಕ, ಚತುರ್ಥಾಧಿಪತಿ. ಸೊ ಅವ್ರ ಮನೆಗೆ ಓದಿಕೊಳ್ಳೋ ವಾತಾವರಣ ಇದೆಯಾ, ಆ ಹುಡುಗಿ ಬುದ್ಧಿವಂತಳಾಗಿದ್ದಾಳ, ಅಥವಾ ಆ ಹುಡುಗಿಗೆ ಬೇಕಾದಂಥ ಆಪರ್ಚುನಿಟೀಸ್ ಇದೆಯಾ ಅಂತಂಬೋದು ನಾವಿಲ್ಲಿ ನೋಡ್ತೀವಿ. ನೋಡೋಣ. ಮೊದಲು ಚತುರ್ಥ ಸ್ಥಾನ. ಸೊ ಚತುರ್ಥ ಸ್ಥಾನ ನೋಡಿ. ಸೊ ಚತುರ್ಥ ಸ್ಥಾನ ನೀವು ನೋಡಿದ್ರೆ, ಚತುರ್ಥ ಸ್ಥಾನ ಬಂದು ಕರ್ಕರಾಶಿಯಾಗಿದೆ. ಕರ್ಕರಾಶಿಯಲ್ಲಿ ಯಾರಾದರೂ ಇದ್ದಾರಾ? ಯಾವ ಗ್ರಹವೂ ಇಲ್ಲ. ಸೊ ಗುಡ್. ಯಾವುದಾದ್ರೂ ಗ್ರಹ ನೋಡ್ತಾ ಇದೆಯಾ ಕರ್ಕರಾಶಿಯನ್ನು ಅಂತಂದರೆ, ಚಂದ್ರ ಮಾತ್ರ ನೋಡ್ತಾ ಇದ್ದಾನೆ, ತನ್ನ ಮನೆಯನ್ನು ತಾನು ನೋಡ್ಕೊಳ್ತಾ ಇದ್ದಾನೆ. ಇದು ಒಳ್ಳೆಯದು, ಇಟ್ಸ್ ಪ್ಲಸ್. ತನ್ನ ಮನೆಯನ್ನು ತಾನು ನೋಡಿಕೊಳ್ಳೋದು ಪ್ಲಸ್. ಶನಿ ನೋಡ್ತಾನ ಅಂತಂದರೆ, ಮಾಮೂಲಾಗಿ ಶನಿ ಒಂದು ಕ್ಲಾಕ್ ವೈಸ್ ನೋಡ್ತಾನೆ, 3rd ಹೌಸಲ್ಲಿ ನೋಡ್ತಾನೆ. ಬಟ್ ಈ ಜಾತಕದಲ್ಲಿ ಶನಿ ರೆಟ್ರೋಗ್ರೇಡ್ ಆಗಿದೆ. ರೆಟ್ರೋಗ್ರೇಡ್ ಆಗಿದ್ರೆ ಏನಾಗುತ್ತೆ? ಕರ್ಕರಾಶಿಯನ್ನು ನೋಡಲ್ಲ, ಮೀನರಾಶಿಯನ್ನು ನೋಡ್ತಾನೆ. ಸೊ 1, 2, 3, ಯಾಕೆಂದರೆ ಆ್ಯಂಟಿ ಕ್ಲಾಕ್ ವೈಸ್ ನೋಡಬೇಕು. ಹಾಗಾಗಿ ಶನಿಯ ದೃಷ್ಟಿ ಕರ್ಕರಾಶಿ ಮೇಲೆ ಇಲ್ಲ. ಒಂದು ವೇಳೆ ಶನಿಯ ದೃಷ್ಟಿ ಕರ್ಕರಾಶಿ ಮೇಲೆ ಇತ್ತನ್ಕೊಳ್ಳಿ, ಆ ಹುಡುಗನಿಗೆ ಓದಿಕೊಳ್ಳುವಂಥ ವಾತಾವರಣ ಇರಲ್ಲ, ಡಿಸ್ಟರ್ಬೆನ್ಸ್ ಇರುತ್ತೆ ಅಂತ ಹೇಳ್ಬೋದು. ಬಟ್ ಇಲ್ಲಿ ಆ ಥರ ದೃಷ್ಟಿ ಇಲ್ಲ. ಹಾಗಾಗಿ ಇದನ್ನು ಸ್ವಲ್ಪ ಗಮನಿಸಬೇಕು. ಒಂದು ನಿಮಿಷ. ಎಸ್, ಈಗ ಕಾಣ್ತಾ ಇದೆಯಾ? ಓಕೆ. ಇಲ್ಲಿ ನೋಡಿ, ಇದು ಒಂದು ಜಾತಕ. ಈ ಜಾತಕದಲ್ಲಿ ಚತುರ್ಥ ಸ್ಥಾನ ಕರ್ಕರಾಶಿಯಾಗಿದೆ. ಕರ್ಕರಾಶಿಯಲ್ಲಿ ಯಾವ ಗ್ರಹವೂ ಇಲ್ಲ, ಇಟ್ಸ್ ಪಾಸಿಟಿವ್. ಕರ್ಕರಾಶಿಯನ್ನು ಚಂದ್ರ ತನ್ನ ಮನೆಯನ್ನು ತಾನು ನೋಡ್ಕೊಳ್ತಾ ಇದ್ದಾನೆ, ಒಂದು ಪ್ಲಸ್ ಹಾಕಿದ್ದೀನಿ. ಶನಿಯ ದೃಷ್ಟಿ ಕರ್ಕರಾಶಿ ಮೇಲಿದೆಯಾ? ಯಾಕಂದರೆ ತೃತೀಯ ದೃಷ್ಟಿಯಿಂದ ನೋಡಬೇಕು. ಬಟ್ ಶನಿ ರೆಟ್ರೋಗ್ರೇಡ್ ಆಗಿರೋದ್ರಿಂದ ಆ್ಯಂಟಿ ಕ್ಲಾಕ್ ವೈಸ್ ನೋಡ್ತಾನೆ, ಅಂದರೆ ಮೀನರಾಶಿಯನ್ನು ನೋಡ್ತಾನೆ. ಸೊ ಹಾಗಾಗಿ ಚತುರ್ಥ ಸ್ಥಾನ ತುಂಬ ಚೆನ್ನಾಗಿದೆ. ಸೊ ಈ ಹುಡುಗಿಗೆ ಓದಿಕೊಳ್ಳಿಕ್ಕೆ ಬೇಕಾದಂಥ ವಂಡರ್ಫುಲ್ ಎನ್ವೈರ್ಮೆಂಟ್ ಇದೆ. ಒಳ್ಳೆ ಫ್ರೆಂಡ್ಸ್ ಇದ್ದಾರೆ,
ಓದ್ಕೊಳ್ಳಿಕ್ಕೆ ಬೇಕಾದಂಥ ಅವಕಾಶಗಳಿದೆ, ಎಲ್ಲ ಇದೆ. ಬಟ್ ಆದರೂ ಕೂಡ ಬ್ಯಾಕ್ಲಾಗ್ಸ್ ಇದೆ, ಇಟ್ಕೊಳ್ಳಿ ಮನಸ್ಸಿನಲ್ಲಿ. ನೆಕ್ಸ್ಟ್, ಬುದ್ಧಿವಂತಿಕೆ ಇದೆಯಾ? ಸೊ ಬುದ್ಧಿವಂತಿಕೆ ಇರಬೇಕು. ಸೊ ಬುದ್ಧಿಕಾರಕ ಯಾರು? ಸೊ ಬುದ್ಧಿಕಾರಕ ಬುಧ. ಸೊ ಬುಧ ಹೇಗಿದ್ದಾನೆ ಈ ಜಾತಕದಲ್ಲಿ ನೋಡಿ. ಸೊ ಬುಧ ಈ ಜಾತಕದಲ್ಲಿ ಕೇಂದ್ರ ಸ್ಥಾನದಲ್ಲಿದ್ದಾನೆ ಪ್ಲಸ್ ಉಚ್ಚ ಸ್ಥಾನಕ್ಕೆ ಹತ್ರ ಇದ್ದಾನೆ. ಸೊ ಇದು ಸ್ಟ್ರಾಂಗ್. ಸೊ ಒಂದು ಪ್ಲಸ್ ಆಗಿ, ಪ್ಲಸ್ ಶುಭ ಗ್ರಹದ ಜೊತೆ ಇದ್ದಾನೆ, ಇನ್ನೊಂದು ಪ್ಲಸ್ ಆಗಿ, ಪ್ಲಸ್ ಮಿತ್ರ ಕ್ಷೇತ್ರದಲ್ಲೇ ಇದ್ದಾನೆ, ಶುಕ್ರನ ಮನೆ ಮಿತ್ರ ಕ್ಷೇತ್ರ, ಒಂದು ಪ್ಲಸ್. ಓಕೆ, ಯಾವುದಾದ್ರೂ ಒಂದು ಗ್ರಹ ನೋಡ್ತಾ ಇದೆಯಾ ಬುಧ ಗ್ರಹವನ್ನ ಅಂತ ನೀವು ಅಬ್ಸರ್ವ್ ಮಾಡಿದ್ರೆ, ಶನಿಯೂ ನೋಡ್ತಾ ಇಲ್ಲ, ಗುರುಗ್ರಹ ನೋಡ್ತಾ ಇಲ್ಲ, ಕುಜಗ್ರಹ ನೋಡ್ತಾ ಇಲ್ಲ, ಸಪ್ತಮ ಸ್ಥಾನದಲ್ಲಿ ಯಾವ ಗ್ರಹವೂ ಇಲ್ಲ. ಹಾಗಾಗಿ ಬುಧ ಗ್ರಹವನ್ನು ಯಾರು ನೋಡ್ತಾ ಇಲ್ಲ. ಹಾಗಾಗಿ ಓಕೆ, ಗುಡ್. ಈಗ ಬುದ್ಧಿವಂತಿಕೆ ನೋಡಿದ್ರೆ ಶೀ ಈಸ್ ಸೋ ಬ್ರಿಲಿಯಂಟ್. ಸೊ ಬ್ರಿಲಿಯಂಟ್ ಆಗಿದ್ದಾಳೆ, ಮತ್ತೆ ಯಾಕೆ ಬ್ಯಾಕ್ಲಾಗ್ಸ್ ಇದೆ? ಅಲ್ಲ, ನೀವು ಅರ್ಥ ಮಾಡ್ಕೊಳ್ಬೇಕು. ಓದಿಕೊಳ್ಳಿಕ್ಕೆ ಬೇಕಾದ ಒಳ್ಳೆ ವಾತಾವರಣ ಇದೆ, ಒಳ್ಳೆ ಬುದ್ಧಿವಂತಿಕೆ ಇದ್ದಾಳೆ ಹುಡುಗಿ. ನೆಕ್ಸ್ಟ್, ಇದ್ರೂ ಕೂಡ ಬ್ಯಾಕ್ಲಾಗ್ಸ್ ಯಾಕಿದೆ? ಒಂದಲ್ಲ ಎರಡಲ್ಲ, 10 ಬ್ಯಾಕ್ಲಾಗ್ಸ್ ಇದೆ. ಇದಕ್ಕೆ ಕಾರಣ ನೋಡಿದ್ರೆ, ಒಂದೇ ನಿಜವಾಗಿಯೂ ಆಕೆ ಸರಿಯಾಗಿ ಓದ್ತಾ ಇಲ್ಲ ಅಂತಂದರೆ, ಒಂದೇ ದ ಡೇಟಾ ದೇ ಪ್ರೊವೈಡೆಡ್, ಈ ಡೇಟಾ ಏನು ಹಾರೋಸ್ಕೋಪ್ ಡೇಟಾ ಕೊಟ್ಟಿದ್ದಾರೆ ಅದು ತಪ್ಪಿರ್ಬೋದು, ಇಲ್ಲ ಅವ್ರು ತಪ್ಪು ಹೇಳ್ತಾ ಇರ್ಬೋದು, ಇಲ್ಲ ಈ ಸಮಸ್ಯೆಗೆ ಬೇರೆ ಏನೋ ಕಾರಣ ಇರ್ಬೋದು. ಹೆಲ್ತ್ ರೀಸನ್ ಆಗ್ಬೋದು, ಮಾನಸಿಕವಾಗಿ ಲವ್ ಅಫೇರ್ಸ್ ಆಗಿರ್ಬೋದು, ಪ್ಲಸ್ ಲೇಜಿನೆಸ್ ಆಗಿರ್ಬೋದು, ಎನ್ ನಂಬರ್ ಆಫ್ ರೀಸನ್ಸ್. ಸೊ ಈ ಥರ ಯಾವುದು ಬೇಕಾದ್ರೂ ಹೇಳ್ಬೋದು. ಓಕೆ, ಸೊ ಇಲ್ಲಿ ಫಸ್ಟ್ ಟು ಓಕೆ. ನೆಕ್ಸ್ಟ್, ಆಧಿಪತ್ಯ ಬಲವನ್ನು ನೋಡೋಣ. ಸೊ ಚತುರ್ಥಾಧಿಪತಿ, 4th ಲಾರ್ಡ್. ಸೊ ಚತುರ್ಥಾಧಿಪತಿ ಬಲ ಹೇಗಿದೆ? ಸೊ ಚತುರ್ಥಾಧಿಪತಿ ಯಾರಾಗ್ತಾರೆ? ಚಂದ್ರ ಆಗ್ತಾನೆ. ಸೊ ಚಂದ್ರ ಎಲ್ಲಿದ್ದಾನೆ? ಸೊ ದಶಮ ಸ್ಥಾನದಲ್ಲಿದ್ದಾನೆ, ಇಟ್ಸ್ ಪ್ಲಸ್. ಸೊ ಯಾರಾದರೂ ಗ್ರಹ ನೋಡ್ತಾ ಇದೆಯಾ ಅಂತಂದರೆ, ವಕ್ರ ದೃಷ್ಟಿಯಿಂದ ಗುರು ನೋಡ್ತಾ ಇದ್ದಾನೆ, ಪ್ಲಸ್. ಬೇರೆ ಯಾರಾದರೂ ನೋಡ್ತಾ ಇದ್ದಾರಾ? ಬೇರೆ ಯಾವ ಗ್ರಹವೂ ನೋಡ್ತಾ ಇಲ್ಲ. ಶತ್ರು ಕ್ಷೇತ್ರದಲ್ಲಿದ್ದಾನೆ, ಇಟ್ಸ್ ಲೆಸ್ ಪ್ರಯಾರಿಟಿ, ಒಂದು ಮೈನಸ್. ಓಕೆ, ಬೇರೆ ಯಾವ ಗ್ರಹ ಜೊತೆ ಇಲ್ಲ, ಎಲ್ಲ ಚೆನ್ನಾಗಿದೆ. ಸೊ ಇಲ್ಲಿ ಚತುರ್ಥಾಧಿಪತಿ ಕೂಡ ನೋಡಿದ್ರೆ ಇಟ್ಸ್ ಅಬ್ಸಲ್ಯೂಟ್ಲಿ ಗುಡ್. ಆ ಹುಡುಗಿಗೆ ಓದಿಕೊಳ್ಳಲಿಕ್ಕೆ ಬೇಕಾದಂಥ ವಾತಾವರಣ ಇದೆ, ಒಳ್ಳೆ ಕಾಲೇಜ್ ಸೀಟ್ ಸಿಗ್ತದೆ, ಎಲ್ಲ ಅನುಕೂಲತೆಯೂ ಇದೆ. ಒಂದು ಎನ್ವೈರ್ಮೆಂಟ್ ಮಾತ್ರ ಸ್ವಲ್ಪ ಅನುಕೂಲ ಅಂದರೆ ಮೈನಸ್ ಹೊಂದಿರೋದ್ರಿಂದ ನಾಟ್ ಕಂಫರ್ಟಬಲ್. ಸೊ ಅದೆಲ್ಲರಿಗೂ ಇರೋದು, ಯಾರಿಗೂ 100% ಕರೆಕ್ಟಾಗಿರಲ್ಲ. ಬಟ್ ಈ ಕೇಸಲ್ಲಿ ನೋಡಿದ್ರೆ ಚತುರ್ಥ ಸ್ಥಾನ ಚೆನ್ನಾಗಿದೆ, ಚತುರ್ಥ ಕಾರಕ ಚೆನ್ನಾಗಿದೆ, ಚತುರ್ಥ ಅಧಿಪತಿ ಕೂಡ ಅಬ್ಸಲ್ಯೂಟ್ಲಿ ಫೈನ್. ಮತ್ತು ಯಾಕೆ ಬ್ಯಾಕ್ಲಾಗ್ಸ್ ಇದೆ? ಇದು ಎಕ್ಸ್ಟ್ರೀಮ್ ಕ್ವಶನ್, ಇದು ನಾರ್ಮಲ್ ಕ್ವಶನ್ ಅಲ್ಲ. ಇದಕ್ಕೆ ಎಜುಕೇಷನ್ ಸಂಬಂಧ ಇಲ್ಲ ಆ್ಯಕ್ಚುಲಿ. ಆದರೆ ನಿಮಗೆ ಇಂಥ ಪ್ರಾಬ್ಲಮ್ಸು ಮಧ್ಯ ಮಧ್ಯದಲ್ಲಿ ಕೇಳ್ತಾರೆ. ಜಾತಕ ಎಲ್ಲ ಚೆನ್ನಾಗಿರುತ್ತೆ, ಆದರೆ ನಮ್ಮ ಮಗ ಸರಿಯಾಗಿ ಓದ್ತಾ ಇಲ್ಲ ಅಂತ ಹೇಳ್ತಾರೆ. ಆವಾಗ ನೀವೇನು ಮಾಡಬೇಕು? ಸ್ವಲ್ಪ ಬುದ್ಧಿವಂತಿಕೆಯನ್ನು ಉಪಯೋಗ ಮಾಡಬೇಕು. ಎಜುಕೇಷನ್ ಈಸ್ ಅಬ್ಸಲ್ಯೂಟ್ಲಿ ಫೈನ್ ಜಾತಕ ಪ್ರಕಾರ, ಬಟ್ ರಿಯಾಲಿಟಿಲಿ ಇಲ್ಲ. ಯಾಕೆಂದರೆ ಬೇರೆ ಬೇರೆ ಹವ್ಯಾಸಗಳು ಎಜುಕೇಷನ್ ಮೇಲೆ ಬೀಳ್ಬೋದು. ಕಾಲೇಜ್ ಸೇರಿದ ಮೇಲೆ ಎಷ್ಟೋ ಜನ ನಾವು ನೋಡ್ತಾ ಇರ್ತೀವಿ, ಒಳ್ಳೆ ಬ್ರಿಲಿಯಂಟ್ ಸ್ಟೂಡೆಂಟ್ ಇರ್ತಾನೆ, ಬಟ್ ಲವ್ ಅಫೇರ್ ಸ್ಟಾರ್ಟ್ ಆಗುತ್ತೆ. ಒಳ್ಳೆ ಬ್ರಿಲಿಯಂಟ್ ಸ್ಟೂಡೆಂಟ್, ಲವ್ ಅಫೇರ್ ಸ್ಟಾರ್ಟ್ ಆಯ್ತು ಅಂದ್ಕೊಳ್ಳಿ, ಅವನು ಓದಿನ ಬಗ್ಗೆ ಕಾನ್ಸಂಟ್ರೇಷನ್ ಮಾಡುವಂಥ ಸಮಯ, ಅನುಕೂಲತೆ ಎಲ್ಲ ಇದ್ದರೂ ಕೂಡ ಅವನು ಮಾಡಲ್ಲ. ಸೊ ಡಿಪೆಂಡೆನ್ಸಿ ಆಗ್ತದೆ. ಅದು ಪ್ರಾಬ್ಲಮ್ ಎಲ್ಲಿ ಬರುತ್ತೆ? 7th ಹೌಸ್ ಪ್ರಾಬ್ಲಮ್ ಅದು ಆ್ಯಕ್ಚುಲಿ. ಲವ್ ಅಫೇರ್ಸು, ಹುಡುಗಿ ರಿಜೆಕ್ಟ್ ಮಾಡೋದು, ಇದೆಲ್ಲ ಕೂಡ 7th ಹೌಸ್ ಪ್ರಾಬ್ಲಮ್, ನಾಟ್ ಕನೆಕ್ಟೆಡ್ ವಿತ್ 4th ಹೌಸ್. ಅಂದರೆ ಡೈರೆಕ್ಟ್ಲಿ 4th ಹೌಸ್ ಪ್ರಾಬ್ಲಮ್ ಅಲ್ಲ, 7th ಹೌಸ್ ಪ್ರಾಬ್ಲಮ್ ಇನ್ಫ್ಲೂಯೆನ್ಸ್ 4th ಹೌಸ್ ಮೇಲೆ ಬಿಡುತ್ತೆ. ಸೊ ಇದು ಹೇಗೆ ಗೊತ್ತಿಡಬೇಕು ಅಂತಂದರೆ ನೋಡಿ, ಚತುರ್ಥಕಾರಕನಾದಂಥ ಬುಧ ಎಲ್ಲಿದ್ದಾನೆ? ಸಪ್ತಮ ಸ್ಥಾನದಲ್ಲಿದ್ದಾನೆ. ಸಣ್ಣ ಎಜುಕೇಷನ್ ವಿಚಾರದಲ್ಲಿ ಲವ್ ಅಫೇರ್ಸ್ ಅಂತಂಬೋದು ಇಟ್ಸ್ ಕಾಮನ್. ಸಸ್ಪೆಕ್ಟ್ ಮಾಡೋದಕ್ಕೆ ದೊಡ್ಡ ರೀಸನ್ ಏನು ಬೇಕಾಗಿಲ್ಲ.
ಒಬ್ಬ ಹುಡುಗ ಎಲ್ಲ ಬ್ರಿಲಿಯಂಟ್ ಆಗಿದ್ದು ಓದ್ತಾ ಇಲ್ಲ ಅಂತಂದರೆ ಒಂದೇ ಅವನಿಗೆ ಬ್ಯಾಡ್ ಹ್ಯಾಬಿಟ್ಸ್ ಅಲ್ಲಿ ಇರಬೇಕು, ಲವ್ ಅಫೇರ್ಸ್ ಅಲ್ಲಿ ಇರಬೇಕು, ಅಥವಾ ಹೆಚ್ಚು ಆಟವನ್ನು ಆಡೋದು, ಕ್ರೀಡಾರಂಗ, IPL ಮ್ಯಾಚ್ ಆಡೋದು, ಕ್ರಿಕೆಟ್, ಬೆಟ್ಟಿಂಗ್ಸು, ಇದು ಕೂಡ ದುರ್ವ್ಯಸನಗಳೇ. ಈ ಥರ ಏನಾದರೂ ಇರಬೇಕು. ಇಲ್ಲದಿದ್ದರೆ ಸಾಧ್ಯ ಇಲ್ಲ. ಇಲ್ಲಿ ನೋಡಿ, ಗೇಮ್ಸ್, ಹೆಚ್ಚು ಕ್ರೀಡೆಗಳ ಸ್ಪೋರ್ಟ್ಸ್ ಆಡೋದು, ಅದರ ಮೇಲೆ ಇಂಟ್ರೆಸ್ಟ್ ತೋರಿಸೋದು, ಇದಕ್ಕೆಲ್ಲ ಕಾರಕ ಯಾರು? ಶುಕ್ರ. ಆತ 7th ಹೌಸಲ್ಲಿದ್ದು ಲಗ್ನವನ್ನು ನೋಡ್ತಾ ಇದೆ. ನೆಕ್ಸ್ಟ್, ಈ ವೈವಾಹಿಕ ಜೀವನಕ್ಕೆ ಕಾರಕ ಯಾರು? ಶುಕ್ರ. ಆತ 7th ಹೌಸಲ್ಲೇ ಇದ್ದಾನೆ. ಒಂದು ಕಾನ್ಸೆಪ್ಟ್ ಇದೆ, ಕಾರಕೋ ಭಾವನಾಶಾಯ ಅಂತ ಹೇಳ್ತಾರೆ. ಯಾವ ಕಾರಕ ಆ ಮನೆಯಲ್ಲಿ ಇರಬಾರ್ದು. ಅಂದರೆ ಎಜುಕೇಷನ್ಗೆ ಸಂಬಂಧಪಟ್ಟ ಕಾರಕ ಎಜುಕೇಷನ್ ಹೌಸಲ್ಲಿ ಇರಬಾರ್ದು. ವಿವಾಹಕ್ಕೆ ಸಂಬಂಧಪಟ್ಟ ಕಾರಕ ವಿವಾಹ ಸ್ಥಾನದಲ್ಲಿ ಇರಬಾರ್ದು. ಏನಾಗುತ್ತೆ ಅಂದರೆ ಓವರ್ ಆಗುತ್ತೆ, ಎಕ್ಸ್ಟ್ರೀಮ್ ಕಂಡೀಷನ್ ಹೊರಟೋಗುತ್ತೆ. ಅವಾಗ ಏನಾಗುತ್ತೆ? ತೊಂದರೆ ಆಗುತ್ತೆ. ಈಗ ಸಪ್ತಮಾಧಿಪತಿ ಸಪ್ತಮದಲ್ಲಿದ್ದಾನೆ, ಸಪ್ತಮಕಾರಕನೂ ಸಪ್ತಮ ಸ್ಥಾನದಲ್ಲಿದ್ದಾನೆ. ಏನಾಗುತ್ತೆ? ಕಾಮ ಪ್ಲಸ್ ಕಾಮ ಏನಾಗುತ್ತೆ? ಅತಿಕಾಮ. ಅತಿಕಾಮ ಅಂದರೆ ಏನಾಗುತ್ತೆ? ಒಂದೇ ಅಲ್ಲ, ಯಾವುದನ್ನು ಸರ್ ನನಗೆ ಬೇಕೇ ಬೇಕು, ಆ ಥರ ಇರುತ್ತೆ. ಸೊ ಈ ಹುಡುಗ ಎಜುಕೇಷನ್ ಮೇಲೆ ಕಾನ್ಸಂಟ್ರೇಟ್ ಮಾಡೋದಿಲ್ಲ, ಬಟ್ ಎಲ್ಲ ಫೆಸಿಲಿಟೀಸ್ ಇದೆ. ಬಟ್ ಇಷ್ಟಕ್ಕೆ ಮುಂಚೆ ಮಾಡಿಲ್ವಾ ಅಂತಂದರೆ ಆಲ್ರೆಡಿ ಇಂಜಿನಿಯರಿಂಗ್ವರೆಗೂ ಬಂದಿದ್ದಾನೆ. ಸುಮ್ಮನೆ ಏನು ಓದಲಿದ್ರೆ ಇಂಜಿನಿಯರಿಂಗ್ವರೆಗೂ ಹೆಂಗೆ ಬರ್ತಾರೆ? ಬ್ರಿಲಿಯಂಟ್ ಸ್ಟೂಡೆಂಟ್. ಸೊ ಅಪ್ ಟು +2 ವರೆಗೂ ತುಂಬ ಬ್ರಿಲಿಯಂಟ್. ಸೊ MSET ಅನ್ನು ಬರೆದಿದ್ದಾರೆ, ಒಳ್ಳೆ ರ್ಯಾಂಕ್ ಬಂದಿದೆ, ಒಳ್ಳೆ ಕಾಲೇಜಲ್ಲಿ ಸೀಟ್ ಸಿಕ್ಕಿದೆ, ಫ್ರೀ ಸೀಟ್ ಸಿಕ್ಕಿದೆ, ಎಲ್ಲ ಚೆನ್ನಾಗಿದೆ. ಹುಡುಗನಿಗಲ್ಲ, ಹುಡುಗಿಗೆ. ಸೊ ಹುಡುಗನಿಗಾದರೆ ನೀವು ನಂಬರ್ ಆಫ್ ಥಿಂಗ್ಸ್, ಬ್ಯಾಡ್ ಹ್ಯಾಬಿಟ್ಸು, ಫ್ರೆಂಡ್ಸ್ ಕೂಡ ಪಾರ್ಟಿ ಮಾಡ್ಕೊಳ್ಳೋದು, ಓಡಿ ಹೋಗೋದು, ಇಂಥದ್ದೆಲ್ಲ ಇರುತ್ತೆ. ಸೊ ಲೇಡೀಸ್ಗೆ ಏನಾಗುತ್ತೆ? ಲಿಮಿಟೆಡ್ ಇರುತ್ತೆ. ಅವರಿಗೆ ಲವ್ ಅಫೇರ್ ಇರ್ಬೋದು, ಮೇ ಬಿ ಅಷ್ಟು ತಲೆ ಕೆಡಿಸ್ಕೊಳ್ಳೋವಂಥದ್ದು ಇರ್ತೀವಿ ಗೊತ್ತಿಲ್ಲ, ಆಗಲಿ ಲವ್ ಅಫೇರ್ ಇರ್ಬೋದು. ಅಥವಾ ಕ್ರಿಕೆಟ್ ಬಗ್ಗೆ ತಲೆ ಕೆಡಿಸ್ಕೊಳ್ತಾರ ಅಂತಂದರೆ ಜೆಂಟ್ಸ್ ತಲೆ ಕೆಡಿಸ್ಕೊಂಡಷ್ಟು ಲೇಡೀಸ್ ತಲೆ ಕೆಡಿಸ್ಕೊಳ್ಳಲ್ಲ. ಮೇ ಬಿ ಎಕ್ಸ್ಟ್ರೀಮ್ ಕಂಡೀಷನ್ಸ್ ಇದ್ದರೆ ಹೇಳೋಕ್ಕಾಗಲ್ಲ. ಓಕೆ. ಪ್ಲಸ್ ಸಪ್ತಮ ಸ್ಥಾನವನ್ನು ಫ್ರೆಂಡ್ಸ್ ಅಂತ ಕರಿತೀವಿ. ಪ್ಲಸ್ ಫ್ರೆಂಡ್ಸಿಗೆ ಸಂಬಂಧಪಟ್ಟ ಕಾರಕ ಯಾರು ಅಂತಂದರೆ ಬುಧ. ಭಾಳ ಜನ ಫ್ರೆಂಡ್ಸ್ ಜೊತೆ ಕೆಟ್ಟು ಹೋಗ್ಬಿಡ್ತಾರೆ, ಫ್ರೆಂಡ್ಸಿಂದ ಡೈವರ್ಟ್ ಆಗ್ತಾರೆ. ಇದೆಲ್ಲ ಕೂಡ ನಾವು ಕಾನ್ಸೆಪ್ಟ್ ನೋಡ್ತೀವಿ. ಇಲ್ಲಿ ಮಿತ್ರರು, ಅದಕ್ಕೆ ಕಾರಕ ಯಾರು? ಬುಧ. ಸ್ನೇಹಿತರಿಗೆ ಕಾರಕ ಬುಧ. ಸ್ನೇಹಿತರು, ಪಾರ್ಟ್ನರ್ಸು, ಇದಕ್ಕೆ ಸಂಬಂಧಪಟ್ಟ ಸ್ಥಾನ ಯಾವುದು? 7th ಹೌಸ್ ಅಂತ ಹೇಳ್ತಾರೆ. ಎಕ್ಸ್ಟ್ರೀಮ್ ಫ್ರೆಂಡ್ಶಿಪ್ ಒಂದು 3rd ಹೌಸ್ ಆಗುತ್ತೆ. ಸೊ 3rd ಹೌಸ್ ನೋಡಿದ್ರೆ ರಾಹು ಇದ್ದಾನೆ. ಸೊ ಪಾಪಗ್ರಹಗಳಿದೆ, 3ನೇ ಮನೆ ಪಾಪಗ್ರಹ ಇದೆ, ಬುಧ ಬಂದು 7ನೇ ಮನೆಗಿದ್ದಾನೆ. ಹಾಗಾಗಿ ಫ್ರೆಂಡ್ಶಿಪ್ಪಿಂದ ಎಕ್ಸ್ಪ್ಲಾಯ್ಟ್ ಆಗೋ ಚಾನ್ಸಸ್ ಕೂಡ ಇದೆ. ಇದು ಊಹಿಸೋದಷ್ಟೇ, ಎಕ್ಸಾಕ್ಟ್ಲಿ ಹೇಳೋದಲ್ಲ, ಊಹಿಸ್ಬೇಕಷ್ಟೆ. ಯಾಕೆಂದರೆ ಎಜುಕೇಷನ್ ಡಿಸ್ಟರ್ಬ್ ಆಗಿದೆ ಅಂತಂದರೆ ಫ್ರೆಂಡ್ಸಿಂದ ಆಗಬೇಕು. ಎಲ್ಲ ಚೆನ್ನಾಗಿದ್ದರೆ, ಚೆನ್ನಾಗಿ ಬುದ್ಧಿವಂತಿಕೆ ಇದೆ, ಒಳ್ಳೆ ಓದಿಕೊಳ್ಳೋ ವಾತಾವರಣವಿದೆ, ಎಜುಕೇಷನಲ್ ಫ್ಯಾಮಿಲಿ, ಒಳ್ಳೆ ಆಪರ್ಚುನಿಟಿ, ರ್ಯಾಂಕ್ ಸ್ಟೂಡೆಂಟು ಎಲ್ಲ ಇದ್ದು ಕೂಡ ಅವ್ನು ಫೇಲ್ ಆಗ್ತಾ ಇದ್ದಾನೆ ಅನ್ನೋದಕ್ಕೆ ಕಾರಣ ಏನು? ಇದು ಯಾವುದಾದ್ರೂ ಇರ್ಬೋದು ಅಂತ ಊಹಿಸಬಹುದು. ಒಂದೇ ಲವ್ ಅಫೇರ್ ಇರಬೇಕು, ಇಲ್ಲದ್ರೆ ಬ್ಯಾಡ್ ಫ್ರೆಂಡ್ಶಿಪ್ ಇರಬೇಕು, ಪ್ಲಸ್ ಬ್ಯಾಡ್ ಹ್ಯಾಬಿಟ್ಸ್ ಇರಬೇಕು. ಇದನ್ನು ನೀವು ಊಹಿಸಬೇಕಷ್ಟೆ. ಬ್ಯಾಡ್ ಹ್ಯಾಬಿಟ್ಸ್ 12th ಹೌಸ್ ನೋಡಿ, ಬ್ಯಾಡ್ ಫ್ರೆಂಡ್ಶಿಪ್ ಸ್ನೇಹಿತರ ಕಾರಣದಂಥ ಬುಧ ನೋಡಿ, ಪ್ಲಸ್ 3rd ಹೌಸನ್ನು ನೋಡಿ. ಈ ಥರ ನೋಡಿದ್ರೆ ಏನಾಗುತ್ತೆ? ನಿಮಗೆ ಸ್ವಲ್ಪ ರಫ್ ಆಗಿ ಪಿಕ್ಚರ್ ಬರುತ್ತೆ. ಸೊ ಈ ಕೇಸಲ್ಲಿ ಎಲ್ಲ ಚೆನ್ನಾಗಿದೆ. ಈಗ ಅವರಿಗೆ ಕಮ್ಯುನಿಕೇಟ್ ಏನು ಮಾಡಬೇಕು? ಜಾತಕ ಚೆನ್ನಾಗಿದೆ, ಎಜುಕೇಷನ್ ಏನೂ ತೊಂದರೆ ಇಲ್ಲ, ಮತ್ತು ಯಾಕೆ ನಮ್ಮ ಮಗಳು ಓದ್ತಾ ಇಲ್ಲ ಅಂತ ಕೇಳ್ತಾರೆ. ಕಮ್ಯುನಿಕೇಟ್ ಮಾಡಬೇಕು. ಸೊ ಶಿ ಈಸ್ ಬ್ರಿಲಿಯಂಟ್, ಶಿ ಈಸ್ ನಾಟ್ ಕಾನ್ಸಂಟ್ರೇಟಿಂಗ್ ಆನ್ ದ ಎಜುಕೇಷನ್. ಆ ಹುಡುಗಿ ಓದಿನ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಾ ಇಲ್ಲ ಅಷ್ಟೇ, ಕಾನ್ಸಂಟ್ರೇಟ್ ಮಾಡೋ ಥರ ಮಾಡಿ. ಇಷ್ಟೇ ರೀಸನ್. ಕಾನ್ಸಂಟ್ರೇಟ್ ಮಾಡಬೇಕು. ಯಾವಾಗ ಕಾನ್ಸಂಟ್ರೇಟ್ ಮಾಡ್ತಾರೆ ಅದೆಲ್ಲ ಜ್ಯೋತಿಷ್ಯದಲ್ಲಿ ಹೇಳುವಂಥ ವಿಷಯಗಳಲ್ಲ. ಕಾನ್ಸಂಟ್ರೇಟ್ ಪ್ರಯತ್ನಪೂರ್ವಕವಾಗಿ ಮಾಡಬೇಕಷ್ಟೇ. ಸೊ ಯಾಕೆ ಮಾಡ್ತಾ ಇಲ್ಲ ಅಂದರೆ ಹೇಳಬೇಕು. ಸೊ ಮೇ ಬಿ ಅಫೇರ್ ಇರ್ಬೋದು, ಲವ್ ಅಫೇರ್ ಇರ್ಬೋದು, ಅಥವಾ ಲೇಜಿನೆಸ್ ಇರ್ಬೋದು. ಸೊ ಈ 2 ಕಾರಣಗಳಿಂದ ಆಗಲಿಕ್ಕೆ ಅವಕಾಶ ಇದೆ, ಎಜುಕೇಷನ್ ಡಿಸ್ಟರ್ಬ್ ಆಗಲಿಕ್ಕೆ ಅಂತ ಅವ್ರನ್ನ ಗೈಡ್ ಮಾಡ್ತೀವಿ. ಹೆಚ್ಚಿನ ಗೈಡ್ ಮಾಡೋದೇನಿಲ್ಲ. ಈ ಹುಡುಗಿ ಕಾನ್ಸಂಟ್ರೇಟ್ ಮಾಡ್ತಾ ಇಲ್ಲ, ಬಟ್ ಶಿ ಈಸ್ ವೆರಿ ಬ್ರಿಲಿಯಂಟ್. ಸೊ ಇದು ಏನಾಗುತ್ತೆ? ದೋಷ ಯಾರ್ದು ಅಂದರೆ ತಂದೆ ತಾಯಿಗಳದ್ದಾಗತ್ತೆ. ಯಾಕಂದರೆ ಮಾನಿಟರ್ ಮಾಡ್ತಾ ಇಲ್ಲ, ಗೈಡ್ ಮಾಡ್ತಾ ಇಲ್ಲ. ಅವ್ರು ಹೇಳ್ತಾ, ಅಯ್ಯೋ ನಮ್ಮ ಮಕ್ಕಳನ್ನ ಮಾತು ಕೇಳಲ್ಲ. ಅದಕ್ಕೆ ನಾವೇನು ಮಾಡೋಕ್ಕಾಗುತ್ತೆ?
ಸೊ ಮಕ್ಕಳು ತಂದೆ ತಾಯಿ ಮಾತು ಕೇಳ್ತಾ ಇಲ್ಲ ಅಂತಂದರೆ ತಪ್ಪು ಯಾರ್ದು? ತಂದೆ ತಾಯಿಗಳದೆ, ಆ ಥರ ಬೆಳೆಸಿದ ಕಾರಣದ ರೀತಿಯ. ಅದಕ್ಕೆ ಭಗವಂತ ರೆಸ್ಪಾನ್ಸಿಬಲ್ ಅಲ್ಲ, ಅವರ ಜಾತಕವೂ ರೆಸ್ಪಾನ್ಸಿಬಲ್ ಅಲ್ಲ. ಸೊ ಇದನ್ನು ಸ್ವಲ್ಪ ಕಮ್ಯುನಿಕೇಟ್ ಮಾಡಿ ಅವರಿಗೆ ದೊಡ್ಡವರಾದ ಮೇಲೆ ಸ್ವಲ್ಪ ನಿಧಾನವಾಗಿ ತಿಳಿಸಿ, ಎಮೋಷ್ನಲಿ ಸೆಂಟಿಮೆಂಟಲಿ ಹೇಳಿ ಅವರನ್ನು ಹಾದಿಯಲ್ಲಿ ಇಡಬೇಕು. ಸೊ ಇತ್ತೀಚೆಗೆ ಈ ಲವ್ ಅಫೇರ್ಸ್ ಎಲ್ಲ ಜಾಸ್ತಿ ಇದೆ. ಸೊ ಇದಕ್ಕೆ ನಾವು ಏನು ಹೇಳಿದ್ರು ಅವ್ರು ಕೇಳ್ತಾರಲ್ಲೋ ಗೊತ್ತಿಲ್ಲ, ಕಾಲವೇ ಅದಕ್ಕೆ ಸಮಾಧಾನ ಕೊಡಬೇಕು. ಇನ್ನು ಅದ್ರ ಬಗ್ಗೆ ಡೀಪಾಗಿ ಹೋಗ್ಬೇಕಾದ್ರೆ ನಮಗೆ ವಿವಾಹ ಸ್ಥಾನ ಅಂತ ಬರ್ತದೆ, ಅದಕ್ಕೆ ಕ್ಯಾಟಗರೀಸ್ ಹೋಗ್ತೀವಿ. ಸದ್ಯಕ್ಕೆ ಇಲ್ಲಿ ಅದು ಬೇಡ. ಸೊ ಈ ಥರ ಎಲ್ಲ ಚೆನ್ನಾಗಿದ್ರೂ ಕೂಡ ಎಜುಕೇಷನ್ ಡಿಸ್ಟರ್ಬ್ ಆಗ್ತದೆ. ಆ ಸಮಯದಲ್ಲಿ ನೀವು ಕಮ್ಯುನಿಕೇಟ್ ಏನು ಮಾಡ್ತಿದ್ರೆ, ಜಾತಕ ಎಜುಕೇಷನ್ ವಿಚಾರದಲ್ಲಿ ಚೆನ್ನಾಗಿದೆ, ಸೊ ಹೀ ಈಸ್ ಡೈವರ್ಟಿಂಗ್ ಸಮ್ ಅದರ್ ಬೇರೆ ವಿಷಯಗಳ ಮೇಲೆ, ಫ್ರೆಂಡ್ಶಿಪ್ ವಿಷಯದ ಮೇಲೆ, ಅಫೇರ್ಸು ಇದರ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೇನೆ, ಅದನ್ನು ಸ್ವಲ್ಪ ಮಾನಿಟರ್ ಮಾಡಿ, ಅದನ್ನು ಕಂಟ್ರೋಲ್ ಮಾಡಿ ಅಂತ ನೀವು ಒಂದು ಗೈಡೆನ್ಸ್ ಕೊಡಬೇಕು. ಇಲ್ಲ 4ನೇ ಸ್ಥಾನ ಪ್ರಾಬ್ಲಮ್ ಇದೆ, ಅವನಿಗೆ ಓದ್ಕೊಳ್ಳಿಕ್ಕೆ ಒಳ್ಳೆ ವಾತಾವರಣ ಇಲ್ಲ, ಅವನನ್ನು ಸರಿಯಾಗಿ ಓದ್ಲಿಕ್ಕೆ ಬಿಡಿ, ಅವನನ್ನು ಮಾನಿಟರ್ ಮಾಡಿ ಅಂತ ಹೇಳ್ತೀವಿ. ಬುದ್ಧಿ ಸರಿ ಇಲ್ಲ, ಬುದ್ಧಿ ವೀಕ್ ಆಗಿದೆ, ಒಂದೊಂದನ್ನು 4 ಸಲ ಹೇಳಿದ್ರೆ ಅರ್ಥ ಮಾಡ್ಕೊಳ್ತಾನೆ, ಟೀಚರ್ ಏನು ಹೇಳಿದ್ರೆ ಬೇಗ ಮರ್ತು ಬಿಡ್ತಾನೆ, ಬೇಗ ನೆನಪು ಬರ್ತಾ ಇಲ್ಲ ಅಂತಂದರೆ ಟ್ಯೂಷನ್ ಇಡಿಸಿ ಎಕ್ಸ್ಟ್ರಾ ಕೇರ್ ತೊಗೊಳ್ಳಿ ಅಂತ ಹೇಳಬೇಕು. ಅದಕ್ಕೇನು ರೆಮಿಡಿ, ಯಾವ ದೇವ್ರ ಗುಡಿಗೆ ಹೋದ್ರೂ ಅದನ್ನು ಇಮ್ಮಿಡಿಯೇಟ್ಲಿ ಅವನ ಬುದ್ಧಿವಂತಿಕೆ ಮಾಡಲಿಕ್ಕೆ ಆಗೋದಿಲ್ಲ. ಅದು ಹಿಂದಿನ ಜನರ ಸಂಸ್ಕಾರ, ಅದು ಅಪ್ಡೇಟ್ ಆಗ್ತಾ ಹೋಗಬೇಕಾದದ್ದು. ತಟ್ಟಂತ ಇದ್ದಕ್ಕಿದ್ದಾಗೆ ಏನು ಮಾಡಲಿಕ್ಕಾಗಲ್ಲ. ಯಾಕೆಂತಂದರೆ ಅದು ಕರ್ಮಕ್ಕೆ ಸಂಬಂಧಪಟ್ಟಿದ್ದಲ್ಲ, ಸಂಸ್ಕಾರಕ್ಕೆ ಸಂಬಂಧಪಟ್ಟಿದ್ದು. ನೆಕ್ಸ್ಟ್ 4ನೇ ಮನೆ ಅಧಿಪತಿ ಪ್ರಾಬ್ಲಮ್ ಇದೆ. ಸೊ ಕಾಲೇಜ್ ಸೀಟ್ ಬರ್ತಾ ಇಲ್ಲ, ಒಳ್ಳೆ ಮಾರ್ಕ್ಸ್ ಬರ್ತಾ ಇಲ್ಲ. ಇನ್ನು ಇದಕ್ಕೆ ಬೇಕಾದರೆ ಯಾವುದಾದ್ರೂ ದೇವ್ರ ಗುಡಿಗೆ ಆ 4ನೇ ಮನೆ ಅಧಿಪತಿ ಯಾರಾಗ್ತಾರೆ, ಆ ಅಧಿಪತಿಗೆ ಸಂಬಂಧಪಟ್ಟ ಅಧಿದೇವತೆ ಅಥವಾ ಗುರುಗಳಿಗೆ ಸಂಬಂಧಪಟ್ಟ ಸನ್ನಿಧಾನ, ಇದಕ್ಕೆ ಹೋಗಿ ಪೂಜೆ ಮಾಡು ಅಂತ ಹೇಳಬೇಕು. ಪೂಜೆ ಮಾಡು ಅಂತಂದರೆ ಸಮಥಿಂಗ್, ಏನೋ ಒಂದು ಕಾಂಟ್ರಿಬ್ಯೂಷನ್ ಇರಬೇಕು. ಅದು 2 ಥರ. ಇವರು ಮಾಡುವಂಥದ್ದು ಜೆನ್ಯೂನ್ ಆಗಿದ್ದರೆ ಭಗವಂತ ಚೆನ್ನಾಗಿ ಮಾಡ್ತಿದ್ದಾನೆ ಅಂತೆಲ್ಲ ಅನುಗ್ರಹ ಮಾಡಬೇಕು, ಆ ರೀತಿ ಮಾಡಬೇಕು. ಏನೋ ಒಂದು ಟಾಸ್ಕ್ ಕಂಪ್ಲೀಟೆಡ್, ಆಚಾರ್ಯ ಹೇಳಿದ್ದಾರೆ ಮಂತ್ರಾಲಯಕ್ಕೆ ಹೋಗು ಅಂತ ಹೇಳಿದ್ದಾರೆ, 3 ದಿನ ಸೇವ್ ಮಾಡು ಅಂತ ಹೇಳಿದರೆ 3 ದಿನ ಗ್ರೈಂಡರ್ ಮಾರಿ ಸುತ್ತಿ ಬಂದ್ಬಿಟ್ಟೆ. ಮತ್ತು ಯಾಕಾಗಿಲ್ಲ ಅಂತಂದರೆ ಅದು ಖಂಡಿತ ಆಗೇ ಆಗಬೇಕು ಅಂತೇನಿಲ್ಲ. ಭಗವಂತ ಅಥವಾ ಗುರುಗಳು ಅವರ ಇದನ್ನು ನೋಡಿ ಅವರು ಇಷ್ಟಪಡಬೇಕು, ಆ ಥರ ಮಾಡಬೇಕು. ಸುಮ್ಮನೆ ಟಾಸ್ಕ್ ಮಾಡಿ ಬಂದುಬಿಟ್ರೆ ಪ್ರಯೋಜನ ಇಲ್ಲ. ಹಾಗಾಗಿ ರಿಕ್ವೆಸ್ಟ್ ಮಾಡಬೇಕಾಗತ್ತೆ. ಈಗ ನಮಗೇನಾದರೂ ಆಫೀಸಲ್ಲಿ ಒಂದೇನಾದರೂ ಅನುಕೂಲ ಬೇಕು ಅಂತಂದರೆ ಬಾಸನ್ನು ಹೇಗೆ ರಿಕ್ವೆಸ್ಟ್ ಮಾಡ್ತೀವಿ? ಒಂದು ಲೆಟ್ರ್ ಆ ಥರ ಮುಖದ ಮೇಲೆ ಬಿಸಾಕ್ಬಿಟ್ಟು ನನಗೆ ಆಗಿಲ್ಲ ಅಂತಂದರೆ ಅರ್ಥ ಏನಿದೆ? ರಿಕ್ವೆಸ್ಟ್ ಮಾಡಿಕೊಳ್ಬೇಕು. ಸೊ ಈ ರೀತಿ ಗುರುಗಳನ್ನು ಭಗವಂತನ ರಿಕ್ವೆಸ್ಟ್ ಮಾಡಬೇಕು. ಅವ್ರು ಆಕ್ಸೆಪ್ಟ್ ಮಾಡಿಲ್ಲ ಅಂತಂದರೆ ಜ್ಯೋತಿಷ್ಯನ ಏನು ಮಾಡೋಕ್ಕೂ ಆಗಲ್ಲ, ರಿಕ್ವೆಸ್ಟ್ ಮಾಡ್ಕೊಳ್ತಾನೆ ಇರಬೇಕಷ್ಟೇ. ಜ್ಯೋತಿಷ್ಯನ ಕಾಂಟ್ರಿಬ್ಯೂಷನ್ ಏನಿಲ್ಲ. ನಾವು ಹೇಳಿದ ಕಾನ್ಸೆಪ್ಟ್ ಅಷ್ಟೇ, ನೀವು ಅಲ್ಲಿ ಗೈಡ್ ಮಾಡ್ತೀವಿ, ಈ ಮಾರ್ಗದಲ್ಲಿ ಹೋಗಿ. ಆಗಿಲ್ಲ ಅಂತಂದರೆ ಅದು ಅವ್ರ ಸ್ವಂತ ದೋಷ ಇರುತ್ತೆ ಹೊರತು ಜ್ಯೋತಿಷ್ಯನ ದೋಷ ಅಲ್ಲ. ನೆಕ್ಸ್ಟ್, ಇನ್ನು 2ನೇ ಪ್ರಶ್ನೆ ಏನಂತಂದರೆ, ಕ್ವಶನ್ ಬರೋದು, ಯಾವ ದೇವರ ಹತ್ರ ಹೋಗಬೇಕು, ಯಾವ ಗುರುಗಳ ಹತ್ರ ಹೋಗಬೇಕು, ಎಷ್ಟು ದಿನ ಪೂಜೆ ಮಾಡಬೇಕು, ಏನು ಪೂಜೆ ಮಾಡಬೇಕು, ಎಷ್ಟು ಗುಡಿಗಳು ಸುತ್ತಬೇಕು. ಒಬ್ಬೊಬ್ಬರು ಒಂದೊಂದು ಗುಡಿ ಹೇಳ್ತಾ ಇದ್ದಾರೆ, ಒಬ್ಬೊಬ್ಬರು ಒಂದೊಂದು ದೇವರು ಹೇಳ್ತಿದ್ದಾರೆ. ನಾವು ಎಲ್ಲ ಜ್ಯೋತಿಷ್ಯರು ಹೇಳಿದೆಲ್ಲ ಮಾಡಿಬಿಟ್ಟಿವಿ. ಇದೆಲ್ಲ ಕಾಮನ್ ಆಗಿ ಕೇಳುವಂಥ ಕ್ವಶನ್ಸ್ ಇದೆಲ್ಲ. ಜ್ಯೋತಿಷ್ಯದಲ್ಲಿ ಇಂಥ ವಿಷಯಕ್ಕೆ ಇಂಥ ದೇವ್ರ ಹತ್ರ ಹೋಗಬೇಕು ಅಂತ ಎಲ್ಲಿ ಉಲ್ಲೇಖನೇ ಇಲ್ಲ. ನೀವು ಬೇಕಾದ್ರೆ ಕ್ಲಾಸಿಕಲ್ ಬುಕ್ಸ್ ನೋಡಿ, ಈಗ ಮಧ್ಯದಲ್ಲಿ ಬರೆದಂಥ ಪಂಡಿತರ ಬುಕ್ಸ್ ನೋಡಬೇಡಿ. ಕ್ಲಾಸಿಕಲ್ ಬುಕ್ಸ್ ಶ್ಲೋಕ ರೂಪವಾಗಿರುತ್ತೆ ನಿಮಗೆ. ಆ ಕ್ಲಾಸಿಕಲ್ ಬುಕ್ಸ್ ನೋಡಿ, ಆ ಕ್ಲಾಸಿಕಲ್ ಬುಕ್ಸಲ್ಲಿ ಎಲ್ಲೇ ಆಗಲಿ ಇಂತಿಂಥ ವಿಷಯಕ್ಕೆ ಇಂತಿಂಥ ದೇವರನ್ನ ಪೂಜೆ ಮಾಡಬೇಕು ಅಂತ ಎಲ್ಲ ಇದೆಯಾ ನೋಡಿ. ಆದರೆ ಈ ಗ್ರಹಕ್ಕೆ ಇದು ಅಧಿದೇವತೆ ಅಂತ ಇರ್ತೀಯ ಹೊತ್ತು ಎಲ್ಲಿ ಕೂಡ ರೆಮಿಡೀಸ್ ಎಂಬೋ ಪಾರ್ಟನ್ನು ನಿಮಗೆ ಜ್ಯೋತಿಷ್ಯದ ಕ್ಲಾಸಿಕಲ್ ಬುಕ್ಕಲ್ಲಿ ಎಲ್ಲಿ ಕವರ್ ಆಗಿರಲ್ಲ. ಎಲ್ಲಿ ಪುಸ್ತಕದಲ್ಲಿ ಇಲ್ಲ ಅಂತಂದರೆ ಈಗ ಹೇಳ್ತಾ ಇದ್ರಂದರೆ ಅದರ ಅರ್ಥ ಏನು? ಓನ್ಲಿ ಆ ವ್ಯಕ್ತಿಯಲ್ಲಿ ವಿಶ್ವಾಸ ತುಂಬೋ ಕೆಲಸ ಮಾಡ್ತಾ ಇರ್ತಾರಷ್ಟೇ. ವಿಶ್ವಾಸ ತುಂಬೋದಷ್ಟೇ. ಎಕ್ಸಾಕ್ಟ್ಲಿ ಈ ದೇವರ ಹತ್ರ ಹೋಗಬೇಕು ಅಂತಿಲ್ಲ. ಯಾಕೆ ಅಂತಂದರೆ ನಮ್ಮ ಸನಾತನ ಧರ್ಮ ಏನು ಹೇಳುತ್ತೆ, ಏಕಭಕ್ತಿಯನ್ನು ಹೇಳುತ್ತೆ. ಏಕದೇವರು, ಒಂದೇ ದೇವರಷ್ಟೇ. ಸರ್ವದೇವ ನಮಸ್ಕಾರಂ ಕೇಶವಂ ಪ್ರತಿಗಚ್ಚತಿ. ಅದು ಕೇಶವ ಅಂತಂದರೆ ವಿಷ್ಣುವ, ರಾಮನ, ಕೃಷ್ಣನ, ದಟ್ ಈಸ್ ಅ ಡಿಫ್ರೆಂಟ್ ಥಿಂಗ್. ಅದು ಡಿಬೇಟ್ ಮಾಡೋದು ಬೇಡ. ಸೊ ದೇವರ ಒಬ್ಬನೇ, ಯಾರಾದರೂ ಆಗಬಹುದು. ಸೊ ಹಾಗಾಗಿ ಒಂದೊಂದು ವಿಷಯಕ್ಕೆ ಒಂದೊಂದು ದೇವರ ಹತ್ರ ಹೋಗುವಂಥದ್ದು ಏನಿಲ್ಲ. ಅದು ಯಾವ ಶಾಸ್ತ್ರವೂ ಇಂಟ್ರೊಡ್ಯೂಸ್ ಮಾಡಿಲ್ಲ. ಈಗ ಇತ್ತೀಚೆಗೆ ಜ್ಯೋತಿಷ್ಯರು ಏನು ಮಾಡ್ತಾ ಇದ್ದಾರೆ, ಅವರವರ ಅನುಭವದ ರೀತ್ಯ ಅವರು ಅಂಥದ್ದೆಲ್ಲ ಹೇಳ್ತಾ ಇದ್ದಾರೆ.
ಅಷ್ಟೇ ಆಗಲಿ, ಕಾಪಿ ರೈಟ್ಸ್ ಅಂತಂಥದ್ದೇನಿಲ್ಲ, ಏಜೆನ್ಸಿ ಏನು ಇಟ್ಕೊಂಡಿಲ್ಲ ದೇವರು. ಸೊ ನೀನು ನನ್ನ ಹತ್ರ ಕಳಿಸು, ನನ್ನ ಹುಂಡಿ ತುಂಬಲಿ, ನನ್ನ ಹತ್ರ ಕಳಿಸು, ನಾನು ಮಾತ್ರವೇ ಅನುಗ್ರಹ ಮಾಡ್ತೀನಿ ಅಂತ ಎಲ್ಲರೂ ಜ್ಯೋತಿಷ್ಯರ ಹತ್ರ ಏಜೆನ್ಸಿ ಏನು ತಗೊಂಡಿಲ್ಲ. ಸೊ ಹಾಗಾಗಿ ಈ ಥರ ಹೇಳೋದು ಕಷ್ಟ. ಒಂದು ವಿಷಯ, ಅವನ ಕಾಂಟ್ರಿಬ್ಯೂಷನ್ ಇರಬೇಕು. ಅದಕ್ಕೋಸ್ಕರ ಅವನಿಗೆ ಯಾವ ದೇವರ ಮೇಲೆ ನಂಬಿಕೆ ಇದೆ, ಅವನು ಯಾವ ದೇವರನ್ನು ಫಾಲೋ ಆಗ್ತಾ ಇದ್ದಾನೆ, ಆ ದೇವರನ್ನು ಪ್ರಾರ್ಥನೆ ಮಾಡಿದ್ರೆ ಸಾಕು. ಅದರ ಅಂತರ್ಯಾಮಿಯಾದಂಥ ಭಗವಂತ ಅನುಗ್ರಹ ಮಾಡ್ತಾನೆ. ನಮ್ಮಲ್ಲಿ ಬಹಳಷ್ಟು ಪದ್ಧತಿಗಳು ಇದೆ. ನೀವು ಹನುಮನ್ ದೇವ್ರ ದರ್ಶನ ಮಾಡಬೇಕು, ಹೋಗ್ತಾ ಇದ್ದೀನಿ, ಇಲ್ಲ ನೀವು ಇಂತಿಂಥ ಹನುಮನ್ ದೇವ್ರಲ್ಲ, ಇಂತಿಂಥ ಒಂದು ದೊಡ್ಡ ಊರಲ್ಲಿ, ಒಂದು ಸಣ್ಣ ಊರಿನಲ್ಲಿ ಅಂಥ ಒಂದು ಸಣ್ಣ ಗುಡಿ ಇದೆ, ಅಲ್ಲಿ ಹೋಗಬೇಕು ಅಂತಾರೆ. ಈಗ ಹನುಮನ್ ದೇವರು ಪ್ರಾಣದೇವರು ಎಲ್ಲೇ ಆದರೂ ಒಂದೇ ಇರ್ತಾರೆ. ಒಂದೊಂದು ಊರಿಗೆ ಒಂದೊಂದು ಸಪ್ರೇಟ್ ಏಜೆನ್ಸಿ ಏನಿರಲ್ಲ. ಇದು ಕಾಮನ್ ಸೆನ್ಸ್ ಇಂದ ತಿಳ್ಕೋಬೇಕಾದಂಥ ವಿಚಾರ. ಟಿ ವಿಗಳಲ್ಲೆಲ್ಲ ಬರ್ತಾ ಇರುತ್ತೆ ಧರ್ಮ ಸಂದೇಹಗಳು ಅಥವಾ ಡಿಬೇಟ್ ಬರ್ತಾ ಇರುತ್ತೆ. ನಿಮಗೆ ಜ್ಯೋತಿಷ್ಯರು ಗೈಡ್ ಮಾಡ್ತಾ ಇರ್ತಾರೆ, ಅಭಯ ಹಸ್ತವನ್ನು ಕೊಡ್ತಾ ಇರ್ತಾರೆ. ಅವ್ರು ಹೇಳುವಂಥ ರೆಮಿಡೀಸ್ ನೀವು ಅಲ್ಲ ಸ್ವಲ್ಪ ಥಿಂಕ್ ಮಾಡಿ, ಎಷ್ಟು ಪ್ರಾಕ್ಟಿಕಲಿ ಇದೆ, ಓಕೆ ಇದೆ ಸರಿ, ಎಷ್ಟು ಅದು ಆಗುತ್ತೆ, ವಾಟ್ ಈಸ್ ದ ಸಕ್ಸಸ್ ರೇಟ್, ಇದನ್ನೇ ಸ್ವಲ್ಪ ಆಲೋಚನೆ ಮಾಡಬೇಕು. ಇಲ್ಲಿ ಗೈಡ್ ಮಾಡೋ ವಿಷಯದಲ್ಲಿ ಏನು ಮಾಡಬೇಕು ಅಂತಂದರೆ, ಓನ್ಲಿ ಅವನು ಇಲ್ಲಿ ಜ್ಯೋತಿಷ್ಯ ಪ್ರಕಾರ ಏನು ಹೇಳುತ್ತೆ, ಇಂತಿಂಥ ಗ್ರಹಕ್ಕೆ ಇಂತಿಂಥ ಅಧಿದೇವತೆ ಅಂತ ಹೇಳುತ್ತೆ. ಸಪೋಸ್ ಇಲ್ಲಿ ಎಕ್ಸಾಂಪಲ್ ಚತುರ್ಥ ಸ್ಥಾನ ಅಂತಂದ್ರೆ ಚಂದ್ರ ಸೂರ್ಯ ಕಾನ್ಸೆಪ್ಟ್ ಏನ ಬಂದರೆ ರುದ್ರದೇವರು ಮಹಾಶಿವ. ಸೊ ನಾವೇನು ಮಾಡ್ತೀವಿ, ಸ್ವಲ್ಪ ಅವನಲ್ಲಿ ನಂಬಿಕೆ ಹುಟ್ಟಿಸ್ಲಿಕ್ಕೋಸ್ಕರ, ಪ್ಲೆಸಿಬೋ ಎಫೆಕ್ಟ್ಗೋಸ್ಕರ ನೀನು ಇಂಥ ರುದ್ರದೇವರ ದೇವಸ್ಥಾನಕ್ಕೆ ಹೋಗಿ ಬಪ್ಪ. ಅವನ ಕಾಂಟ್ರಿಬ್ಯೂಷನ್ ಏನಾದರೂ ಇರಬೇಕಲ್ಲ. ಸುಮ್ಮನೆ ಹೋಗಿ ಅಲ್ಲೊಂದು ಮೆನು ಬೋರ್ಡ್ ಇರುತ್ತೆ, ಮೆನು ಕಾರ್ಡ್, ಅಲ್ಲಿ ಹೋಗಿ ರುದ್ರಾಭಿಷೇಕ ಇಷ್ಟು ದುಡ್ಡು, ಇನ್ನೊಂದು ಅಭಿಷೇಕ ಇಷ್ಟು ದುಡ್ಡು, ಹಾಲಿನ ಅಭಿಷೇಕ, ಕ್ಷೀರಾಭಿಷೇಕ ಇಷ್ಟು ದುಡ್ಡು, ದೊಡ್ಡ ಮೆನು ಬೋರ್ಡ್ ಇರುತ್ತೆ. ಅದನ್ನು ನಾವೇನಂತೀವಿ, ಸೇವಾ ಲಿಸ್ಟ್ ಅಂತ ಕರಿತೀವಿ. ಸೊ ನಮ್ಮ ಉದ್ದೇಶ ಜ್ಯೋತಿಷ್ಯದಲ್ಲಿ ಹೇಳೋ ಸೇವೆ ಬೇರೆ, ಇವರಲ್ಲಿ ನೋಡೋ ಸೇವೆ ಬೇರೆ. ಸೇವೆ ಮಾಡಿಸಿ ಅಂದರೆ ಅರ್ಥ ಏನಂತಂದರೆ, ಇವನು ಹೋಗಿ ಇವನು ಶಾರೀರಿಕವಾಗಿ ಏನಾದರೂ ಕಾಂಟ್ರಿಬ್ಯೂಷನ್ ಮಾಡಿ ರಿಕ್ವೆಸ್ಟ್ ಮಾಡೋ ಅಂತ ಅರ್ಥ. ಪ್ರದರ್ಶನ ನಮಸ್ಕಾರ ಮಾಡಿದೆವು ಅಂದ್ಕೊಳ್ಳಿ, ಅಯ್ಯೋ ನನ್ನ ಭಕ್ತ ಸುತ್ತಾ ಇದ್ದಾನಲ್ಲಪ್ಪ ನನ್ನ ಮುಂದೆ, ಅವನೇನೋ ಅವನ ಪಾಪ ಜ್ಞಾನವೋ ಬೇರೆ ವಿಷಯ. ಯಾಕಂದರೆ ಭಗವಂತನಿಗೆ ನಾವು ಮಕ್ಕಳು, ಗುರುಗಳಾಗಲಿ ದೇವರಾಗಲಿ ಎಲ್ಲರೂ ಕೂಡ ನಮ್ಮನ್ನು ಮಕ್ಕಳಿದ್ದಂಗೆ ನೋಡ್ತಾರೆ, ಸಣ್ಣ ಹುಡುಗರಿದ್ದಂಗೆ ನೋಡ್ತಾರೆ. ನಾವು ಸಣ್ಣ ಹುಡುಗರನ್ನು ನಾವು ಹೇಗೆ ಇಷ್ಟಪಡ್ತೀವಿ, ಒಂದು ಬಸ್ಸಲ್ಲಿ ಹೋಗ್ತಾ ಇದ್ರೆ ಒಂದು ಸಣ್ಣ ಕೂಸಿದ್ರು ಕೂಡ ಅದನ್ನು ಕೈ ಆಡಿಸಿ ನಗಿಸ್ತೀವಿ. ಅದಕ್ಕೂ ನಮಗೇನು ಸಂಬಂಧ ಇರಲ್ಲ. ಆದರೂ ಸಣ್ಣ ಮಕ್ಕಳನ್ನ ಮೇಲೆ ನಾವು ಭೇದ ಅಭಿಪ್ರಾಯ ಇರಲ್ಲ. ಹಾಗೆ ಗುರುಗಳು ಭಗವಂತನ ದೃಷ್ಟಿಯಲ್ಲಿ ನಾವು ಏನೂ ಗೊತ್ತಿಲ್ಲದಂಥ ಸಣ್ಣ ಮಕ್ಕಳು, ಅವ್ರು ನಮ್ಮನ್ನು ಹಾಗೆ ನೋಡ್ತಾರೆ. ಹಾಗೆ ಏನೋ ಪಾಪ ಮಗು ಸುತ್ತಾ ಇದೆ ಅಂತ ಹೇಳಿ ಅದಕ್ಕೆ ಏನೋ ಒಂದು ಸ್ವಲ್ಪ ಮಾರ್ಗವನ್ನು ತೋರಿಸೋಣ, ಸ್ವಲ್ಪ ಉತ್ಸಾಹವನ್ನು ಕೊಡೋಣ. ಅವನಿಗೆ ಈ ಕೆಲಸ ಏನೋ ಒದ್ದಾಡ್ತಾ ಇದ್ದಾನೆ, ಅದಕ್ಕೆ ಸ್ವಲ್ಪ ಉತ್ಸಾಹ ಬಂದರೆ ಅವನೇ ಪ್ರಯತ್ನ ಮಾಡಿಬಿಡ್ತಾನೆ. ಹಾಗೆ ಮಾಡೋಣ ಅಂತ ಅವ್ರಿಗೆ ಅನಿಸ್ಬೇಕು. ಯಾವಾಗ ಅನಿಸುತ್ತೆ, ಏನೋ ಒಂದು 10 ಪ್ರದರ್ಶನ ನಮಸ್ಕಾರ ಮಾಡಿದ್ರು, ಏನೋ ಒಂದು 5 ನಿಮಿಷ ಅಲ್ಲಿ ಕೂತು ಪ್ರಾಕಾರದಲ್ಲಿ ಧ್ಯಾನ ಮಾಡಿದ್ರು, ಏನೋ ತನ್ನ ಕಾಂಟ್ರಿಬ್ಯೂಷನ್ ಏನೋ ಇರಬೇಕು. ಒಂದು ಮಂತ್ರವೋ ಒಂದು ಜಪವೋ ಏನೋ ಒಂದು ಮಾಡಿದರೆ ಕಾಂಟ್ರಿಬ್ಯೂಷನ್ ಇರುತ್ತೆ. ಇದನ್ನು ಬಿಟ್ಟು ನೀವು ಮೆನು ಕಾರ್ಡಲ್ಲಿರುವಂಥ ಸೇವೆಗಳನ್ನು ಅಲ್ಲಿ ಚೀಟಿಯನ್ನು ಬರೆಸಿ, ಆ ಚೀಟಿ ತೊಗೊಂಡೋಗಿ ಒಳಗೆ ಒಂದು ಸಲ VIP ಗೇಟಿಂದ ಒಳಗೆ ಹೋಗಿ ಅವರು ಕೈ ಹಿಡೀರಿ ಅಂತ ಹೇಳ್ತಾರೆ, ನೀರು ಹಾಕಿ ಸಂಕಲ್ಪ ಮಾಡಿಕೊಳ್ಳಿ ಅಂತಾರೆ. ಸಂಕಲ್ಪ ಏನು ಮಾಡ್ಕೊಳ್ತಾರೆ, ಇವ್ರಿಗೆ ಏನು ಮನಸ್ಸಲ್ಲಿ ಮಾಡ್ಕೊಳ್ಳೋಕೆ ಏನಿರಲ್ಲ, ಬರೀ ಕೈ ಸಂಕಲ್ಪವೇ. ಕೇಶವಾಯ ಸ್ವ ನಾರಾಯಣ ಸ್ವ ಇದು ಹೇಳ್ಕೊತ ಆಚಾರ್ಯ ಮುಖೇನಕಾರ ಯಶ್ಯೆ ಅಂತೇಳಿ ಮಂತ್ರ ಹಚ್ಚಿದ ಕೈಲಿ ಹಾಕ್ತಾರೆ, ನೀರು ಬಿಟ್ಬಿಡ್ತಾರೆ. ಮನಸ್ಸಿನಲ್ಲಿ ಸಂಕಲ್ಪವೇ ಇಲ್ಲ, ನಾನು ಯಾವತ್ತಕ್ಕೋಸ್ಕರ ಬರ್ತಾ ಇದ್ದೀನಿ, ನೀನು ಏನನ್ನು ಬೇಡ್ಕೊಳ್ಬೇಕು ಅಲ್ಲಿ ಇರೋದೇ ಇಲ್ಲ. ಪ್ಲಸ್ ಹೋಗ್ತಾರೆ, ಒಂದು ಮಂಗಳಾರತಿ ಮಾಡ್ತಾರೆ, ಇವ್ರ ಕೈಯಲ್ಲಿ ಒಂದು ಹೂವು ಪ್ರಸಾದವೋ ಕೈಲಿರ್ತಾರೆ, ನಡೆ ಅಂತಾರೆ ಪಕ್ಕದಲ್ಲಿ. ಸೊ ಇದರಲ್ಲಿ ನಮ್ಮ ಕಾಂಟ್ರಿಬ್ಯೂಷನ್ ಏನಿದೆ, ಏನೂ ಕಾಂಟ್ರಿಬ್ಯೂಷನ್ ಇಲ್ಲ. ಅಲ್ಲಿ ಹೋಗೋದು ಕೂಡ ನಾವು VIP ರೇಂಜಲ್ಲಿ ಹೋಗ್ತೀವಿ. ಹಾಗಾಗಿ VIP ರೇಂಜಲ್ಲಿ ಹೋದ್ರೆ ಏನಾಗುತ್ತೆ, ನಮಗೆ ದೇವರ ಹತ್ರ ಗುರುಗಳ ಹತ್ರ ಸರೆಂಡ್ರಿಂಗ್ ನೇಚರೇ ಇರಲ್ಲ. ಸರೆಂಡ್ರಿಂಗ್ ನೇಚರೇ ಇಲ್ಲದಾಗ ಭಗವಂತ ಆದ್ರೆ ಏನು ಮಾಡ್ತಾನೆ, ಅವನೇನಾದ್ರೂ ನನ್ನ ಕೇಳ್ಕೊಂಡ್ರೆ ನಾನು ಕೊಡ್ತೇನೆ. ನಾನು ಕೇಳ್ಕೊಳ್ತಾನೆ ಇಲ್ಲ. ಅವನು ಯಾರ ಜೊತೆನೇ ಯಾರ ಮುಖದೋ ಮಾತಾಡ್ತಿದ್ದಾನೆ. ಈಗ ನನ್ನ ಫ್ರೆಂಡ್ ಬಂದಿದ್ದಾನೆ, ನಾನು ಅವ್ರ ಎದುರುಗಡೆ ಬಂದಾಗ ನಾನು ಅವನ ಮುಖವನ್ನು ನೋಡಿ ನಾನು ಮಾತಾಡಬೇಕು. ನಾನು ಕಂಪ್ಯೂಟರ್ ನೋಡಿ ಏನು ಚೆನ್ನಾಗಿದ್ಯಾ, ಯಾವಾಗ ಬಂದು, ಎಷ್ಟು, ಏನು, ಯಾವಾಗ ಇರ್ತಿ, ಏನು ನಡೀತಾ ಇದೆ ಅಂತ ನಾನು ಕಂಪ್ಯೂಟರ್ ನೋಡ್ಕೊಂಡು ಅವನು ಮಾತಾಡಿದ್ರೆ, ಇವನೇನಪ್ಪ ನಾನಂದ್ರೆ ಇಂಟ್ರೆಸ್ಟೇ ಇಲ್ಲ, ಅದ್ರ ನೋಡ್ಕೊಂತ ನಾನು ಕೂಡ ಮಾತಾಡ್ತಿದ್ದಾನೆ ಅಂತ ಹೋಗ್ಬಿಡ್ತಾನೆ ನಾವು. ಭಗವಂತನೂ ಅಷ್ಟೇ, ನಾವು ಥಿಂಕ್ ಮಾಡಬೇಕಾದ್ದು ಭಗವಂತನ ಮುಖೇನ ನಾವು ಮಾಡಬೇಕು.
ಅಲ್ಲಿ ಹೋಗಿ ಚೀಟಿ ತೊಗೊಂಡು ಆ ಪುರೋಹಿತನ ಮುಖ ನೋಡಿ ಅವನಿಗೊಂದು ₹100 ದಕ್ಷಿಣೆ ಕೊಟ್ಟು ಈಗ ಬರೋದರಿಂದ ಕಾಂಟ್ರಿಬ್ಯೂಷನ್ ಈಸ್ ವೆರಿ ಲೆಸ್. ಅದಕ್ಕಷ್ಟು ಖರ್ಚು ಮಾಡೋದು ಬೇಕಾಗಿಲ್ಲ. ಭಗವಂತನನ್ನು ಪ್ರಸನ್ನ ಮಾಡ್ಕೊಳ್ಳಿಕ್ಕೆ ನೀವು ಗರ್ಭಗುಡಿ ಒಳಗೆ ಓಡೋದು ಬೇಕಾಗಿಲ್ಲ. ಭಗವಂತ ಒಳಗೆ ಹೋದ್ರೇ ನಿಮ್ಮನ್ನು ರಿಕಗ್ನೈಸ್ ಮಾಡಲ್ಲ. ಹೇಳ್ತಾ ಇದ್ದೀನಿ ನೋಡಿ, ಭಗವಂತ ಏಜೆನ್ಸಿ ಇಟ್ಕೊಂಡಿಲ್ಲ. ಅದನ್ನೇಂತಾರೆ, ಅದಕ್ಕೇನೋ ಒಂದು ಹೆಸರಿದೆ, ಮರ್ತು ಬಿಟ್ಟಿನಿ, ಹೇಳ್ತೀರಿ. ಅದಕ್ಕೇನೋ ಒಂದು ದೊಡ್ಡ ಕಂಪನಿ ಒಂದು ಚಿಕ್ಕ ಕಂಪನಿಗೆ ಒಂದು ಆರ್ಡರ್ ಕೊಡ್ತಾರೆ, ಅದೇನೋ ಅಂತಾರೆ, ಬಟ್ ಅದನ್ನು ಮತ್ತೆ ಹೇಳ್ತೀನಿ. ಹಾಗೆ ಭಗವಂತ ಗುರುಗಳು ಟೆಂಪಲ್ಸ್ಗಳಲ್ಲಿ ಏಜೆನ್ಸಿಗಳು ಇಟ್ಕೊಂಡಿಲ್ಲ. ನೀನು ದೂರ ಪ್ರದಕ್ಷಿಣೆ ಮಾಡಿದ್ರು, ಮನೆಗೆ ಪ್ರದಕ್ಷಿಣೆ ಮಾಡಿದ್ರು, ಮಾನಸಿಕವಾಗಿ ದೇವರ ನೆನೆಸ್ಕೊಂಡ್ರು ಅವ್ರಿಗೆ ಇಮ್ಮಿಡಿಯೇಟ್ಲಿ ಕನೆಕ್ಟ್ ಆಗುತ್ತೆ. ಗುಡಿಗೆ ಹೋಗೋ ಉದ್ದೇಶ ಇಷ್ಟೇ, ನಮ್ಮ ಮನಸ್ಸು ಆ ವಿಗ್ರಹವನ್ನು ನೋಡಿದ ತಕ್ಷಣ ಬೇಗ ಭಗವಂತನ ಕಡೆ ಡೈವರ್ಟ್ ಆಗುತ್ತೆ ಅಷ್ಟೇ. ಅಷ್ಟು ಬಿಟ್ಟರೆ ನಿಮಗೆ ಬೇರೆ ದೂರದಿಂದ ನೋಡಿದ್ರು ಹತ್ತಿರದಿಂದ ನೋಡಿದ್ರು ₹1,00,000 ಡೊನೇಷನ್ ಕೊಟ್ಟು VIP ಆಗಿ ಈ ಕಡೆ ಆ ಕಡೆ ಎಡಬಲ ಸೇವಕರು ತಗೊಂಡ ಒಳಗೆ ಹೋದ್ರೂ ಭಗವಂತನ ಹತ್ರ ಏನು ಅಂತ ಅದು ನಡೆಯಲ್ಲ. ಭಗವಂತ ದೂರ ಇದ್ದವನ್ನೇ, ಫಸ್ಟ್ ಭಕ್ತಿ ಇದ್ದವನ್ನ ನೋಡ್ತಾನೆ. ಪತ್ರಂ ಪುಷ್ಪಂ ಫಲಂ ತೋಯಂ ಯೋಮೇ ಭಕ್ತಿ ಸಮೇ ಪ್ರಿಯ. ಭಕ್ತಿ ನೋಡ್ತಾನೆ ಅಷ್ಟೇ. ನೀನು ಎಷ್ಟು ರಾಯಲ್ಟಿ ಆಗಿ ಒಳಗೆ ಬಂದಿದ್ದೆ ಅಂತ ನೋಡಲ್ಲ. ಅದೆಲ್ಲ ಟೆಂಪಲ್ ಬೆನಿಫಿಟ್ಸು ಅವರವರಿಗೆ, ಅದೆಲ್ಲ ಅವ್ರ ಕಂಫರ್ಟಬಲ್, ಅದೆಲ್ಲ ನೋಡ್ಕೊಡ್ತಾರೆ. ಸೊ ಹಾಗಾಗಿ ಮೈನ್ ರೆಮಿಡಿ ನೋಡೋದಂದರೆ ನನ್ನ ಕಾಂಟ್ರಿಬ್ಯೂಷನ್ ಏನಿದೆ. ಈಗ ಯಾವಾಗ ನಾನು ದೇವ್ರ ಗುಡಿಗೆ ಹೋಗ್ತೀನಿ, ನನ್ನ ಹತ್ರ ಪುಣ್ಯ ಇಲ್ಲದಿದ್ದರೆ, ಪುಣ್ಯ ಇಲ್ಲದ್ರೆ ಏನಾಗುತ್ತೆ, 4ನೇ ಮನೆ ಅಧಿಪತಿ ಏನಾದರೂ ತೊಂದರೆ ಇದ್ದರೆ ಅವನಿಗೆ ಹಿಂದಿನ ಜನ್ಮದಲ್ಲಿ ವಿದ್ಯೆಗೋಸ್ಕರ ಮಾಡಿದಂಥ ಪುಣ್ಯ ಕಡಿಮೆ ಇರೋದ್ರಿಂದ ಅವನು ಏನು ಮಾನಸಿಕವಾಗಿ ಬೈಕೆ ಅನ್ಕೊತಾ ಇದ್ದಾನೆ ಅದನ್ನು ರೀಚ್ ಆಗ್ಲಿಕ್ಕೆ ಬೇಕಾದಷ್ಟು ಪುಣ್ಯ ಇಲ್ಲ. ಅವಾಗೇನು ಮಾಡಬೇಕು? ಪುಣ್ಯ ಸಂಪಾದನೆ ಮಾಡಬೇಕು. ಹಿಂದೆ ಹೆಂಗೆ ಮಾಡ್ತಿದ್ರು, ರಾಜರು ಬ್ರಾಹ್ಮಣರಿಗೆ ಬಂಗಾರವನ್ನು ಕೊಟ್ಟು ಅವರ ಕೈಯಿಂದ ನೀರನ್ನು ತುಡಿಸಿ ದಳವನ್ನು ಬಿಡಿಸಿಕೊಂಡು ಪುಣ್ಯವನ್ನು ಟ್ರಾನ್ಸ್ಫರ್ ಮಾಡ್ಕೋತಾ ಇದ್ರು. ಈಗ ಯಾವ ಬ್ರಾಹ್ಮಣನ ಹತ್ರ ಈ ಪುಣ್ಯನೇ ಇಲ್ಲ, ಕಡಿಮೆ ಆಗಿಬಿಟ್ಟಿದೆ. ಸ್ವೀಕಾರ ಮಾಡಬಾರ್ದು ಸ್ವೀಕಾರ ಮಾಡಿ ಕೈಯಲ್ಲಿರೋ ಬೆಂಕಿ ಯಾರಿ ಹೋಗಿದೆ, ತಿನ್ನಬಾರ್ದು ತಿಂದು ಬಾಯಲ್ಲಿರೋ ಬೆಂಕಿ ಆಗಿದೆ. ಸೊ ಅವರ ಪುಣ್ಯ ಅವರಿಗೆ ಸರಿ ಹೋಗಲ್ಲ. ನಮಗೇನು ಕೊಡ್ತಾರೆ? ಸೊ ಇನ್ಯಾರು ಕೊಡ್ತಾರೆ? ಗುರುಗಳು ಕೊಡ್ತಾರೆ. ಸೊ ಗುರುಗಳು ಅವರು ತುಂಬ ಪುಣ್ಯ ಸಂಪಾದನೆ ಮಾಡಿರ್ತಾರೆ. ಈಗ ಫಾರ್ ಎಕ್ಸಾಂಪಲ್ ರಾಘವೇಂದ್ರ ಸ್ವಾಮಿಗಳು ತಗೊಳ್ಳಿ. ವ್ಯಾಸರಾಯರಾಗಿದ್ದಾಗ 700 ಹನುಮನ್ ದೇವರ ಪ್ರತಿಷ್ಠಾಪನೆ ಮಾಡಿದರು, ಪ್ರಾಣ ಪ್ರತಿಷ್ಠಾಪನೆ ಮಾಡಿದ್ರು ಎಲ್ಲ ಥ್ರೂ ಔಟ್ ಇಂಡಿಯಾ. ಅದರಿಂದ 700 ವರ್ಷ ಜೀವಿಸಬೇಕು, 700 ವರ್ಷ ಅನುಭವಿಸಬೇಕಾದಂಥ ಪುಣ್ಯ ಅವರಿಗೆ ಕ್ರೆಡಿಟ್ ಆಯಿತು. ಹಾಗೇನಾಯಿತು, ಈಗ ರಾಘವೇಂದ್ರ ಸ್ವಾಮಿಗಳು ಖಂಡಿತ 700 ವರ್ಷ ಬೃಂದಾವನದಲ್ಲಿದ್ದು ತಾವು ಮಾಡಿದಂಥ ಪುಣ್ಯವನ್ನು ಕಳ್ಕೊಳ್ಬೇಕು ಅಂದರೆ ಹೆಂಗೆ ಕಳ್ಕೊಳ್ಬೇಕು? ಪುಣ್ಯವನ್ನು ಅನುಭವಿಸಿದ್ರೆ ಹೊಟ್ಟೋಗುತ್ತೆ. ಬಟ್ ಅವರು ಯತಿಗಳು ನಮ್ಮ ಥರ ಲಕ್ಸರಿಯನ್ನು ಅನುಭವಿಸೋಕ್ಕಾಗಲ್ಲ. ಈಗ ನಮ್ಮ ಹತ್ರ ಪುಣ್ಯ ಇತ್ತು ಅಂದ್ಕೊಳ್ಳಿ, ಅದನ್ನು ಅನುಭವಿಸ್ಬೇಕು ಅಂತಂದರೆ ನಂಗೆ ಇಂಥ ದುಡ್ಡು ಬೇಕು, ಅದು ಇದು ಬೇಕು ಅಂದರೆ ನಮಗೆ ಭಗವಂತ ಆ ಪುಣ್ಯವನ್ನು ಕನ್ವರ್ಟ್ ಮಾಡಿ ದುಡ್ಡು ರೂಪದಲ್ಲಿ ಕೊಡ್ತಾನೆ. ಅದನ್ನು ನಾವು ಎಂಜಾಯ್ ಮಾಡಿಬಿಡ್ತೀವಿ, ಪುಣ್ಯ ಮುಗಿದೋಯ್ತು, ಪುಣ್ಯ ಕ್ಷಯ ಆಗ್ಬಿಡುತ್ತೆ. ಆದರೆ ಯತಿಗಳು ಅದನ್ನು ಏನೂ ಬಯಸಲ್ಲ, ಮತ್ತು ಅವ್ರಿಗೆ ಹೆಂಗೆ ಕನ್ಸ್ಯೂಮ್ ಆಗುತ್ತೆ. ಆವಾಗ ಅವರು ಯಾರು ಜೆನ್ಯೂನ್ ಆಗಿದ್ದಾರೋ, ಯಾರು ಅದಕ್ಕೆ ಪಾತ್ರನಾಗಿದ್ದಾನೋ ಅವನಿಗೆ ಟ್ರಾನ್ಸ್ಫರ್ ಮಾಡಬೇಕು. ಅದಕ್ಕೆ ಏನು ಮಾಡ್ತಾರೆ ಅವರು, ಒಳ್ಳೆ ಭಕ್ತ, ಜೆನ್ಯೂನ್ ಆಗಿರೋ ಭಕ್ತ ಎಲ್ಲಿ ಯಾವಾಗ ಬರ್ತಾನೆ ಅಂತ ಕಾಯ್ತಾ ಇರ್ತಾರೆ. ನಾವು ಕಾಯೋದಲ್ಲ, ಅವರೇ ಕಾಯ್ತಾ ಇರ್ತಾರೆ. ಅವ್ರು ಬಂದರೆ ಇದನ್ನು ಕೊಟ್ಬಿಡೋಣ, ಒಳ್ಳೆ ಸತ್ಪಾತ್ರಧಾರನಾಗಿ ಒಳ್ಳೆ ಜೀವನವನ್ನು ಮಾಡ್ತಾ, ಇನ್ನೊಬ್ಬರಿಗೆ ತೊಂದರೆ ಕೊಡಲಾರ್ದ, ಕಷ್ಟ ಬಂದು ಯಾರಾದರೂ ನನ್ನ ಹತ್ರ ಬಂದರೆ ಅದನ್ನು ಅವ್ರಿಗೆ ಶೇರ್ ಮಾಡಿಬಿಡ್ತೀನಿ. ಅವಾಗ ಏನಾಗುತ್ತೆ, ಸತ್ಪಾತ್ರಧಾರ ಮಾಡಿದಂಗೆ ಆಗುತ್ತೆ, ದಾನ ಮಾಡಿದಂಗೆ ಆಗುತ್ತೆ. ಇಲ್ಲ ಈ ಬಂದವರಿಗೆ ಗ್ರೈಂಡರ್ ಸುತ್ತಿದವ್ರಿಗೆಲ್ಲ ಕೊಟ್ಬಿಟ್ರೆ ಅಂದ್ಕೊಳ್ಳಿ, 2 ದಿನದಲ್ಲಿ ಆಗೋಗುತ್ತೆ. ಆದರೆ ಅಪಾತ್ರ ದಾನ ಮಾಡಿದ್ದಕ್ಕೆ ಪಾಪ ಕೂಡ ಬರುತ್ತೆ. ಪಾಪ ಎಲ್ಲಿಟ್ಕೋಬೇಕು ಅವ್ರ ಪಾಪ. ಹಾಗಾಗಿ ಜೆನ್ಯೂನ್ ರೀಸನ್ ಇದ್ದು ನಾವು ಹೋಗಿ ಪ್ರದಕ್ಷಿಣೆ ಮಾಡಿದರೆ, ನನಗೆ ಈ ಥರ ಕಷ್ಟ ಇದೆ, ನನಗೆ ಹಿಂದಿನ ಜನ್ಮದಲ್ಲಿ ಇದಕ್ಕೆ ಮಾಡಿದಂಥ ಪುಣ್ಯ ಮಾಡಿಲ್ಲ ನಾನು, ಸೊ ಇದನ್ನು ನೀನೊಬ್ಬನೇ ಕಾಪಾಡಬೇಕು, ಸೊ ಅಂತ ಸರೆಂಡರ್ ಆದರೆ ಖಂಡಿತ ಅವರು ಅನುಗ್ರಹ ಮಾಡ್ತಾರೆ. ಸೊ ಅನುಗ್ರಹ ಮಾಡಿದಂಥ ದಾಖಲೆಗಳು ಕೂಡ ಭಾಳ ಇದೆ. ಎಷ್ಟೋ ನಾವು ಕಥೆಗಳು ಕೇಳ್ತಾ ಇರ್ತೀವಿ. ನನ್ನ ಜೀವನದಲ್ಲಿ ರಾಘವೇಂದ್ರ ಸ್ವಾಮಿಗಳು ಅಥವಾ ಇನ್ನೊಬ್ಬ ಗುರುಗಳು ಈ ಥರ ಅನುಭವ ಆಗಿದೆ, ನನಗೆ ಪ್ರಾಣದೇವರ ಅನುಭವ ಆಗಿದೆ, ರುದ್ರದೇವರು ಈ ಥರ ಅನುಗ್ರಹ ಮಾಡಿದ್ದಾರೆ, ನಾವು ಕೇಳ್ತಾ ಇರಲ್ವಾ ಅಷ್ಟೇ. ಹಾಗಾಗಿ ರೆಮಿಡಿ ವಿಚಾರದಲ್ಲಿ ಕಾಂಟ್ರಿಬ್ಯೂಷನ್ ಈಸ್ ವೆರಿ ಇಂಪಾರ್ಟೆಂಟ್. ನೀವು ಏನು ಸೇವೆ ಮಾಡಬೇಕು ಅಂತಂದರೆ, ಏನೋ ಒಂದು ಪ್ರದಕ್ಷಿಣೆ ನಮಸ್ಕಾರ ಮಾಡಿ,
ನಿಮ್ಮ ಕಾಂಟ್ರಿಬ್ಯೂಷನ್ ಇರುತ್ತೆ. ಒಂದು ಕೂತ್ಕೊಂಡು 10 ನಿಮಿಷ ಜಪ ಮಾಡಿ, ಅಥವಾ ಒಂದು ದೀಪವನ್ನು ಕರ್ಕೊಂಡು ದೀಪ ಹಚ್ಚಿ ನೀವು ತುಪ್ಪದಿಂದ. ಎರಡನೇ ಕ್ವಶನ್ ಇವತ್ತಿಂದೇನೆ ಏನು ಕೇಳ್ತಾರೆ, ಎಷ್ಟು ದಿನ ಮಾಡಬೇಕು ಅಂತ ಕೇಳ್ತಾರೆ. ಇದು ದೊಡ್ಡ ಜೋಕ್ ಇದು. ಎಷ್ಟು ದಿನ ಮಾಡಬೇಕೇನು, ಅನುಗ್ರಹ ಮಾಡೋರ್ಗೂ ಮಾಡಿ, ಏನು ಕಷ್ಟ ಇದೆ. ಅದಕ್ಕೂ ಈಗ ಗುರುವಾರ ಒಂದಿನ ರಾಯರ ಮಠಕ್ಕೆ ಹೋಗಿ ಒಂದು ಪ್ರದಕ್ಷಿಣೆ ಹಾಕಿ ಅಂತ ಕೇಳ್ತೀವಿ. ಎಷ್ಟು ದಿನ ಮಾಡಬೇಕು, ನಿಮಗೆ ಅನುಕೂಲ ಆಗೋವರೆಗೂ ಮಾಡಿ. ಭಾಳ ಜನ ಟಿ ವಿಲಿ ಹೇಳ್ತಾರೆ 5 ದಿನ ಮಾಡಬೇಕು, 3 ದಿನ ಮಾಡಬೇಕು, ನೀವು 10 ದಿನ ಮಾಡಬೇಕು. ಅವ್ರು ಈ ಥರ ಫಿಗರ್ಸ್ ಎಲ್ಲ ಹೇಳ್ತಾ ಇರ್ತಾರೆ. ಆ ಥರ ಎಲ್ಲಿ ಇಲ್ಲ. ನಿಮಗೆ ಆ ಥರ ಪ್ರಸನ್ನ ಆಗೋವರೆಗೂ ಮಾಡು. ಆಗಲಿಲ್ಲ, ನೀ ಏನು ಖರ್ಚು ಏನಿದೆ ಪ್ರದರ್ಶನ ಮಾಡಲಿಕ್ಕೆ, ಸ್ವಲ್ಪ ಎಕ್ಸಸೈಸ್ ಆಯಿತು ಅಷ್ಟೇ. ದಿನಾಗೂ ಜಾಗಿಂಗ್ ಹೋಗೋದ್ರೆ ಅಲ್ಲಿ ಹೋದಿದ್ದು ತಂದು ಕೊಡಿಸ್ತೀವಿ. ಅನುಗ್ರಹ ಮಾಡೇ ಮಾಡ್ತಾರೆ. ಯಾವುದೋ ಒಂದು ಕಾರಣದಿಂದ ಮಾಡಿಲ್ಲ ಅಂತಂದರೆ ಅದು ನಮ್ಮ ಸ್ವಂತ ದೋಷವೇ ಹೊತ್ತು ಅವರ ದೋಷ ಅಲ್ಲ. ಅವ್ರೇನು ನಮಗೆ ಮಾಡ್ತೀವಿ ಅಂತ ಏಜೆನ್ಸಿ ಏನು ಇಟ್ಕೊಂಡಿಲ್ಲ. ಅವ್ರನ್ನ ಡಿಮ್ಯಾಂಡ್ ಮಾಡೋಂಗಿಲ್ಲ, ರಿಕ್ವೆಸ್ಟ್ ಮಾಡಬೇಕಷ್ಟೇ. ಇನ್ನೊಂದು ಕ್ವಶನ್ ಏನಂತಂದರೆ, ನಾನೇ ಮಾಡಬೇಕಾ? ದೊಡ್ಡ ಜೋಕ್. ನಮ್ಮ ಪರಿಸ್ಥಿತಿ ಎಲ್ಲಿಗೆ ಬಂದಿದೆ ಅಂದರೆ ಹಾಗಾಗಿ. ಈಗ ಯಾರಿಗೆ ಹೊಟ್ಟೆ ನೋವು ಬಂದರೆ ಅವ್ನು ಟ್ಯಾಬ್ಲೆಟ್ ಹಾಕೋಬೇಕು. ಅಯ್ಯೋ ಅವನಿಗೆ ಇಷ್ಟಲ್ಲ ರೀ ಟ್ಯಾಬ್ಲೆಟ್ ಹಾಕೊಳ್ಳಿಕ್ಕೆ, ನಾನು ಹಾಕೋಬೋದಾ ಅಂದರೆ ಅರ್ಥ ಏನಿದೆ? ಕೆಲವೊಂದು ಎಕ್ಸ್ಟ್ರೀಮ್ ಕಂಡೀಷನ್ಸಲ್ಲಿ ಇದೆ. ಯಾವಾಗ ಅವನಿಗೆ ದೇವಸ್ಥಾನಕ್ಕೆ ಬರಲಿಕ್ಕೂ ಆಗದೇ ಇದ್ದ ಪಕ್ಷದಲ್ಲಿ, ಅಸಲು ಗುಡಿಯಲ್ಲಿ ದೇವರನ್ನು ನೆನೆಸಿಕೊಳ್ಳುವಂಥ ಸ್ಥಿತಿಯಲ್ಲಿ ಅವನು ಇಲ್ಲದ ಪಕ್ಷದಲ್ಲಿ, ಅಪಸ್ಮಾರಕ ಸ್ಥಿತಿಯಲ್ಲಿದ್ದ ಪಕ್ಷದಲ್ಲಿ ಮಾಡ್ಬೋದು. ತಾಯಿಯೋ ಹೆಂಡತಿಯೋ ಬಂದು ಮಾಡ್ಬೋದು. ಆದರೆ ಶಾರೀರಿಕವಾಗಿ ಮಾನಸಿಕವಾಗಿ ಚೆನ್ನಾಗಿದ್ದಾಗ ಬೇರೆಯವರು ಮಾಡಿದರೆ ಅದು ರಿಕ್ವೆಸ್ಟ್ ಆಗೋದಿಲ್ಲ. ಹೇಳ್ತೀವಿ ನಾವು ಯಾರಿಗಾನ ಫ್ರೆಂಡ್ಶಿಪ್ ಏನಾದರೂ ಸ್ವಲ್ಪ ಸಹಾಯ ಬೇಕು ಸರ್ಕಾರದ ಹತ್ರ ಅಂತಂದರೆ ಅವನನ್ನು ಕರ್ಕೊಂಡೋಗಿ ಸ್ವಲ್ಪ ರೆಕಮೆಂಡ್ ಮಾಡ್ತೀವಿ. ಅವನು ಬರ್ಲಾಗ ನಾವು ಒಬ್ಬನೇ ಹೋದರೆ ಅವನನ್ನು ಕರ್ಕೊಂಬ ಅಂತ ಹೇಳ್ತೀವಿ. ಇದೆಲ್ಲ ನಮ್ಮ ನಿತ್ಯ ಜೀವನದಲ್ಲಿ ನಾವು ನೋಡುವಂಥ ವಿಚಾರ. ಹಾಗಾಗಿ ಇಂಥ ಪ್ರಶ್ನೆಗಳು ಕೇಳ್ತಾರೆ, ಅದಕ್ಕೆ ಉತ್ತರ ಕೊಡಲಿಕ್ಕೂ ರೆಡಿ ಇಟ್ಕೋಬೇಕು. ಎಷ್ಟು ದಿನ ಮಾಡಬೇಕು ಪ್ರಶ್ನೆ ಬಂದರೆ ನಿಮಗೆ ಅನುಗ್ರಹ ಆಗೋವರೆಗೂ ಮಾಡಿ, ಅಥವಾ ನಿಮ್ಗೆ ಉತ್ಸಾಹ ಇರೋವರೆಗೂ ಮಾಡಿ. ಒಂದು ಅನುಗ್ರಹ ಆದರೆ ಓಕೆ, ಇಲ್ಲ ಇನ್ನು ಭಗವಂತ ಕೊಡಲ್ಲಪ್ಪ ಎಷ್ಟು ಸಾರಿ ಅಂತ ಕೇಳ್ಕೊಬೋದು, ಉತ್ಸಾಹ ಇರೋವರೆಗೂ ಮಾಡಲಿ. ಇಲ್ಲ ಅಂತಂದರೆ ಅವರೇ ಬಿಟ್ಬಿಡ್ತಾರೆ. ನಾವು ಯಾಕೆ ಹೇಳಬೇಕು? ಉತ್ಸಾಹ ಇಲ್ಲದ್ರೆ ದಿನಾಗ ಏನು ಮಾಡ್ತೀವಿ ಹೋಗಿ, ಇದು ಆಗೋದಿಲ್ಲ ಕತೆ ಇಲ್ಲ ಅಂತ ಅವರೇ ಬಿಟ್ಬಿಡ್ತಾರೆ. ನಾನೇ ಮಾಡಬೇಕಾ ಅಂತಂದರೆ ನೀವೇ ಮಾಡಬೇಕು. ಇಲ್ಲ ರೀ ನನ್ನ ಮಗ ಅಮೆರಿಕದಲ್ಲಿರ್ತಾನೆ, ಅವನು ಗುಡಿಗೆ ಹೋಗೋಕ್ಕಾಗಲ್ಲ, ಅವನು ಕಾಳಹಸ್ತಿಗೆ ಹೋಗು ಅಂತ ಹೇಳಿರ್ತೀವಿ. ಅವನು ಅಮೆರಿಕದಲ್ಲಿರ್ತಾನೆ, ಹೆಂಗೆ ಹೋಗಬೇಕು? ಅಲ್ಲೇ ಮನಸ್ಸನ್ನು ಕಾಳಹಸ್ತಿಗೆ ಹೋಗು ಅಂತ ಹೇಳ್ರಿ. ಮನಸ್ಸಿಗೇನು ಪಾಸ್ಪೋರ್ಟ್ ಬೇಕಾಗಿಲ್ಲಲ್ಲ. ಮನಸ್ಸೇ ಎಲ್ಲದಕ್ಕನ್ನ ಫಾಸ್ಟಾಗಿ ಹೋಗೋದು. ಮನಸ್ಸಿಗೆ ಪಾಸ್ಪೋರ್ಟು ವೀಸಾ ಬೇಕಾಗಿಲ್ಲ. ಮನಸ್ಸಿಂದ ಫಸ್ಟ್ ದರ್ಶನ ಮಾಡಲಿ. ಭಾರತಕ್ಕೆ ಬಂದಾಗ ಒಂದ್ಸಲ ಡೈರೆಕ್ಟಾಗಿ ದರ್ಶನ ಮಾಡಲಿ. ಇದು ಕೂಡ ಕಷ್ಟ ಆದರೆ ಹೇಗೆ? ಸಂಕಲ್ಪ ಮಾಡೋದೇ ಕಷ್ಟ ಈ ಕಾಲದಲ್ಲಿ. ಅದಕ್ಕೆ ಪರೀಕ್ಷಿತ ಮಹಾರಾಜ ಹೇಳ್ತಾನೆ, ಈ ಕಾಲದಲ್ಲಿ ಕಲಿಯನ್ನು ಯಾಕೆ ಹೊಂದಿಲ್ಲ ಅಂತಂದರೆ, ಕಲಿಯಿಂದ ಒಂದು ಆಗೋ ಒಳ್ಳೇದಿದೆ. ಏನಾದರೂ ಒಳ್ಳೇದು ಮಾಡ್ತೀನಿ ಅಂತಂದರೆ ಮುಂಚಿತವಾಗಿ ಅದಕ್ಕೆ ಏನು ಫಲ ಬರುತ್ತೋ ಅದು ಕ್ರೆಡಿಟ್ ಆಗುತ್ತೆ. ಯಾರು ಕೆಟ್ಟದ್ದು ಮನಸ್ಸಲ್ಲಿ ಮಾಡ್ತೀನಿ ಅಂತಾನೋ ಅದು ಕೆಟ್ಟದ್ದು ಮಾಡಿದ ಮೇಲೆ ಕ್ರೆಡಿಟ್ ಆಗುತ್ತೆ. ಸೊ ಇದು ಒಂದು ದೊಡ್ಡ ಸೌಲಭ್ಯ ಕಲಿಯುಗದಲ್ಲಿ. ಅದಕ್ಕೆ ಕಲಿ ಮಹಾರಾಜನ ನಿಗ್ರಹ ಮಾಡಿಬಿಡ್ತಾನೆ. ಸೊ ನಾನು ಕಾಳಹಸ್ತಿಗೆ ಹೋಗಿ ದರ್ಶನ ಮಾಡಿಕೊಳ್ತೇನೆ ಅಂತಂದರೆ ನಿಮ್ಮ ಪುಣ್ಯ ಕ್ರೆಡಿಟ್ ಆಗಿಬಿಡುತ್ತೆ. ಆ ಸಂಕಲ್ಪ ಮಾಡೋಕೆ ಕೂಡ ಕಷ್ಟ ಇದ್ದರೆ ಏನು ಮಾಡೋಕ್ಕಾಗತ್ತೆ? ಏನು ಮಾಡೋಕ್ಕಾಗಲ್ಲ. ಸೊ ಇದು ಗಮನಿಸಬೇಕು. ಸೊ ನೆಕ್ಸ್ಟ್ ಇಂಪಾರ್ಟೆಂಟ್ ಟಾಪಿಕ್, ಇನ್ನು ಕೆಲವೊಂದು ಜನ ಕೇಳ್ತಾರೆ, ಆಚಾರ್ಯ ನಮ್ಮ ಹುಡುಗ PUC ಓದ್ತಾ ಇದ್ದಾನೆ, ಏನು ಓದಿಸ್ಬೇಕು ಅವನ್ನ ನೆಕ್ಸ್ಟ್ ಫರ್ದರ್, ಯಾವ ಎಜುಕೇಷನ್ ಕೊಡಲಿ? ಮಾಮೂಲಾಗಿ ಇದನ್ನು ಲೌಕಿಕವಾಗಿ ನೋಡ್ಕೊಳ್ಬೇಕು. ಲೌಕಿಕವಾಗಿ 4 ಜನನ ಎನ್ಕ್ವೈರಿ ಮಾಡಿ ಇವನಿಗಿಷ್ಟು ಮಾರ್ಕ್ಸ್ ಬಂದಿದೆ, ಲೌಕಿಕವಾಗಿ ಯಾವ ಫೀಲ್ಡಲ್ಲಿ ಹೋದರೆ ಅನುಕೂಲ ಅಂತ ಕೇಳಬೇಕು. ಜ್ಯೋತಿಷ್ಯನ್ ಕೇಳೋದು ದೊಡ್ಡ ಜೋಕ. ಆದರೆ ಸರ್ಟನ್ ಎಕ್ಸ್ಟೆಂಟ್ ಗೈಡ್ ಮಾಡ್ಬೋದು. ಎಕ್ಸಾಕ್ಟ್ಲಿ ಇದೇ ಕೋರ್ಸ್ ಮಾಡಿಸು ಅದೇ ಕೋರ್ಸ್ ಮಾಡಿಸು ಅಂತ ಜ್ಯೋತಿಷ್ಯದಲ್ಲಿ ನಿಮ್ಗೆ ಬರೆದಿರಲ್ಲ, ಅದು ವಿಷಯ ಹೇಳುತ್ತಷ್ಟೇ. ಸೊ ಅದೆಲ್ಲ ಅವರು ಡಿಸೈಡ್ ಮಾಡ್ಕೊಳ್ಬೇಕು. ಓದಿಕೊಳ್ಳಬೇಕು ಅಂತಂದರೆ ಇವತ್ತಿನ ಟ್ರೆಂಡ್ ಪ್ರಕಾರ ಯಾವುದು ಓದಿಸ್ಬೇಕು? ಹಿಂದಿನ ಕಾಲದಲ್ಲಿ ಇಂಜಿನಿಯರಿಂಗ್ ಇಲ್ಲ, ಅವ್ರೇನು ಹೇಳ್ತಾ ಇದ್ರು? ವೇದ ವಿದ್ಯೆ ಇತ್ತು. ಅವಾಗೇನು ಹೇಳ್ತಾರೆ? ನೀವು ಅದನ್ನು ಜಸ್ಟ್ ಊಹಿಸಬಹುದೇ ಹೊತ್ತು ಎಕ್ಸಾಕ್ಟ್ಲಿ ಪ್ರೆಡಿಕ್ಟ್ ಮಾಡೋಕ್ಕಾಗಲ್ಲ. ಸೊ ಅದಕ್ಕೂ ಒಂದು ಸಣ್ಣ ಇದು ಹೇಳ್ತೇನೆ. ಆದರೂ ಕೂಡ ಹೇಳೋಕ್ಕಾಗಲ್ಲ ಅಂತಂದರೆ ಅವನಿಗೆ ಮತ್ತೆ ಡಿಸಪಾಯಿಂಟ್ ಆಗ್ತಾನೆ. ಏನೋ ಒಂದು ವಿಷಯ ಹೇಳಬೇಕಲ್ವ, ಗೈಡ್ ಮಾಡಬೇಕು. ಅವನ್ನ ಸಂತೋಷ ಅಂದರೆ ಪಾಸಿಟಿವ್ ಆಗಿ ಗೈಡ್ ಮಾಡಬೇಕು. ನಾವು ವಂಚನೆ ಮಾಡಬಾರ್ದು, ಅವನು ವಂಚನೆಗೆ ಒಳಗಾಗಬಾರ್ದು. ಈ ಥರ ಗೈಡ್ ಮಾಡಬೇಕು.
ಅವಾಗ ಏನು ಹೇಳ್ತೀವಿ, ಈಗ ಯಾವ ಟೈಪ್ ಆಫ್ ಎಜುಕೇಷನ್ ಇಂಪಾರ್ಟೆಂಟ್, ಸೊ ಯಾವುದು ಓದಿದ್ರೆ ಚೆನ್ನಾಗಿರುತ್ತೆ ಅಂತಂದಾಗ ನಾವು ಜಸ್ಟ್ ಕೆಲವಿನ ಮಾರ್ಗಗಳನ್ನು ಮಾತ್ರವೇ ಕೊಡ್ತೇವೆ. ಸಪೋಸ್ ಇಂಜಿನಿಯರಿಂಗ್ ಮಾಡಬೇಕು ಅಂತಿದ್ದೀವಿ, ಸೊ ನಮ್ಮ ಆಚಾರ್ಯ ನಮ್ಮ ಮಗ ಇಂಜಿನಿಯರಿಂಗ್ ಮಾಡಬೇಕು ಅನ್ಕೊತಾ ಇದ್ದಾನೆ, ಮಾಡಿಸ್ಬೋದಾ? ಸೊ ಇಂಜಿನಿಯರಿಂಗು ಒಂದು 10 ವರ್ಷದ ಹಿಂದೆ ನೋಡಿದ್ರೆ ಇಂಜಿನಿಯರಿಂಗ್ ಯಾರೋ ಸ್ವಲ್ಪ ಜನ ಮಾಡ್ತಾರೆ. ಒಂದು ಕ್ಲಾಸಲ್ಲಿ ಒಂದು PUC ಒಂದು 50 ಜನ ಇದ್ದರೆ ಒಂದು 5 ಜನರಿಂದ 10 ಜನಕ್ಕೆ PUC ಈ ಇಂಜಿನಿಯರಿಂಗ್ ಮಾಡ್ತಾಯಿದ್ರು. ಇವತ್ತು PUC ಮಾಡೋರೆಲ್ಲ ಇಂಜಿನಿಯರಿಂಗ್ ಮಾಡ್ತಿದ್ದಾರೆ. ಅಂದರೆ ಇಂಜಿನಿಯರಿಂಗ್ ಸ್ಟ್ಯಾಂಡರ್ಡ್ ತುಂಬ ಕಡಿಮೆ ಆಗಿದೆ ಈಗ. ಒನ್ಸ್ ಅಪಾನ್ ಅ ಟೈಮ್ ಇಂಜಿನಿಯರಿಂಗ್ ಸ್ಟ್ಯಾಂಡರ್ಡ್ ಈಸ್ ವೆರಿ ಹೈ. ಈಗ ತುಂಬ ಕಡಿಮೆ ಸ್ಟ್ಯಾಂಡರ್ಡ್ ಕಡಿಮೆ ಆಗಿಬಿಡ್ತಾ ಇದೆ. ಮಾಮೂಲು ಬೇಸಿಕ್ ಎಜುಕೇಷನ್ ಇದ್ದಂಗೆ ಇವತ್ತು ಇಂಜಿನಿಯರಿಂಗ್, ಅದೇನು ದೊಡ್ಡ ವಿಷಯವೇ ಅಲ್ಲ. ಇಲ್ಲಿ ನಾವೇನು ಮಾಡಬೇಕು, ಯಾವುದೇ ಒಂದು ಓದಬೇಕಾದ್ರೆ ಎಷ್ಟು ಬುದ್ಧಿವಂತಿಕೆಯನ್ನು ಉಪಯೋಗ ಮಾಡಬೇಕು ಅಂತ ಓದಬೇಕು. ಇಂಜಿನಿಯರಿಂಗ್ ಮಾಡಬೇಕು, ಮೆಡಿಸನ್ ಮಾಡಬೇಕು ಅಂತಂದರೆ ಫಸ್ಟ್ ಬುದ್ಧಿ ಇರಬೇಕು. ಬುದ್ಧಿ ಇಲ್ಲದ್ರೆ ಇಂಜಿನಿಯರಿಂಗು ಮೆಡಿಸನು ಬೈ ಹಾರ್ಟ್ ಮಾಡೋಕ್ಕಾಗಲ್ಲ. ಒಂದು ವೇಳೆ ಮಾಡಿದರೂ ಕೂಡ ಸರ್ಟಿಫಿಕೇಟಲ್ಲಿ ಇರ್ತಷ್ಟೇ. ಅದನ್ನು ನೋಡ್ಕೊಂಡು ನಾವೇನು ಮಾಡಬೇಕು? ಏರೋನಾಟಿಕಲ್ ಇಂಜಿನಿಯರಿಂಗ್ ಮಾಡಿಬಿಟ್ಟಿದ್ದಾನೆ, ಎಲ್ಲಿ ಏನು ಕೆಲಸ ಮಾಡ್ತಾನೆ? BPO ಅಲ್ಲಿ ಕೆಲಸ ಮಾಡ್ತಾ ಇದ್ದಾನೆ. ಏನು ಉಪಯೋಗ? ಯಾವುದೋ ಇಂಜಿನಿಯರಿಂಗ್ ಮಾಡ್ತಾನೆ, ಕೆಲಸ ಮಾಡೋದೇನು? ಸಾಫ್ಟ್ವೇರ್. ಅದಕ್ಕೆ ಅದನ್ನು ಯಾಕೆ ಓದಬೇಕು? ನೆಟ್ಟಿಗೆ ಅದನ್ನು ಕಂಪ್ಯೂಟರ್ ಓದಿದ್ರೆ ಆಯ್ತಲ್ಲ. ಇದು ಆಲೋಚನೆ ಮಾಡಲ್ಲ ಯೂತ್. ನಾನು ಏನು ಉದ್ಯೋಗ ಮಾಡಬೇಕು ಅಂದ್ಕೊತಾ ಇದ್ದೀನಿ, ಅದಕ್ಕೆ ತಕ್ಕಂತೆ ಎಜುಕೇಷನ್ ಚೂಸ್ ಮಾಡಬೇಕು ಅಷ್ಟೇ. ಯಾವಾಗಲೂ ಪಕ್ಕದಲ್ಲಿ ಒಬ್ಬನು ಓದ್ತಾ ಇದ್ದಾನೆ, ಅವನು ದೊಡ್ಡ ಇದಾಗಿದ್ದಾನೆ, ಅಮೆರಿಕ ಹೋಗಿದ್ದಾನೆ ಅಂದರೆ ಅವನು ಓದೇ ನಾವು ಓದೋದು, ಇದು ದಡ್ಡತನ. ತಂದೆ ತಾಯಿಗಳು ಹಾಗೆ ಗೈಡ್ ಮಾಡ್ತಾರೆ, ಅವ್ನು ಚೆನ್ನಾಗಿ ನೋಡಿ ಹೆಂಗೆ ಓದ್ತಿದ್ದಾನೆ, ನೀನು ಆ ಕೋರ್ಸೇ ಮಾಡು ಅಂತ ಹೇಳ್ತಾರೆ. ಯಾವ ಓದಿದ್ರೆ ತುಂಬ ಸಂಬಳ ಸಿಗತ್ತೆ ಅದನ್ನು ಓದಿಸೋದು ನಾವು. ಇದಕ್ಕೆ ಲಾಜಿಕ್ಗಳೇ ಇಲ್ಲ ಓದ್ಸೋಕ್ಕೆ. ಇದೊಂದು ದೊಡ್ಡ ಎಜುಕೇಷನ್ ಬರುವಂಥ ದೊಡ್ಡ ದುರಂತ. ಹಾಗಾಗಿ ಇಲ್ಲಿ ನಾವು ಏನು ಹೇಳ್ತೀವಿ ಅಂದರೆ, ದೊಡ್ಡ ಓದಬೇಕು, ಸ್ವಲ್ಪ ಕಷ್ಟಪಟ್ಟು ಓದಬೇಕು ಅಂತಂದರೆ ಸ್ವಲ್ಪ ಬುದ್ಧಿವಂತಿಕೆ ಇರಬೇಕು. ಸೊ ಅವನು ಇಂಜಿನಿಯರಿಂಗ್ ಓದ್ತೀನಿ, ಮೆಡಿಕಲ್ ಓದ್ತೀನಿ ಅಂತಂದಾಗ ಏನು ಮಾಡಬೇಕಂದ್ರೆ, ಬುಧ ಚೆನ್ನಾಗಿದ್ದಾನೆ ಇಲ್ಲ ಅಂತ ನೋಡಿ. ಈ ಜಾತಕದಲ್ಲಿ ಬುಧ ಹೇಗೆ ಸ್ಟ್ರಾಂಗ್ ಇದ್ದಾನೆ ಹಾಗಿರ್ಬೇಕು. ಬುಧ ಅಸ್ತಂಗತ ಆದ್ರೂ, ಬುಧ ದುಷ್ಟ ಸ್ಥಾನದಲ್ಲಿದ್ರೂ, ಬುಧ ಪಾಪಗ್ರಹಗಳ ಜೊತೆ ಇದ್ರೂ ಅವನು ಕಷ್ಟಪಟ್ಟು ಓದುವುದಿಲ್ಲ, ಅಂದರೆ ಬುದ್ಧಿಯನ್ನು ಉಪಯೋಗ ಮಾಡುವುದಿಲ್ಲ, ಲೇಜಿನೆಸ್ ಆಗ್ತಾನೆ. ಸೊ ಆ ಥರ ಇದ್ದರೆ ದೊಡ್ಡ ಓದಲಿಕ್ಕೆ ಹೆಂಗಾಗತ್ತೆ? ಸಾಧ್ಯ ಇಲ್ಲ. ಅದಕ್ಕೆ ಬುಧ ವೀಕ್ ಆದರೆ ಮ್ಯಾಥಮೆಟಿಕ್ಸ್ ಬರಲ್ಲ. ಯಾಕಂದರೆ ಗಣಿತಕ್ಕೆ ಕಾರಕ ಕೂಡ ಬುಧನೇ. ಯಾಕಂದರೆ ಗಣಿತ ಅಂದ್ರೇನು? ಲಾಜಿಕ್ಕಿಂದನೇ, ಅರ್ಥಮೆಟಿಕ್ ಆ್ಯಂಡ್ ಲಾಜಿಕ್ ಅದನ್ನು ಬಳಸಬೇಕು. ಬುಧ ವೀಕ್ ಆದರೆ ಅದು ಬರೋದಿಲ್ಲ. ಆವಾಗ ನಾವೇನು ಹೇಳ್ತೀವಿ, ಇವನು ಇಂಜಿನಿಯರಿಂಗ್ ಬೇಡ, ಮ್ಯಾಥಮೆಟಿಕ್ಸ್ ಸಂಬಂಧ ಇಲ್ಲದಂಥ ಯಾವುದನ್ನು ಓದಿಸಿ. ಮ್ಯಾಥಮೆಟಿಕ್ಸ್ ಸಂಬಂಧ ಇಲ್ಲದ ಯಾವುದು ಓದಿರುತ್ತೆ ಅದನ್ನು ನಾವು ಈ ಕಾಲದಲ್ಲಿ ಯಾವುದಿದೆ ನಾವೇ ನೋಡ್ಕೊಳ್ಬೇಕು. ಅದನ್ನು ಕೂಡ ನಾವೇ ಹೇಳಬೇಕು ಅಂದರೆ ಆಗಲ್ಲ. ಸ್ವಲ್ಪ ಪ್ರೆಷರ್ ಇಲ್ಲ ಹಂಗಿರೋದು. ಯಾಕೆಂದರೆ ಬುದ್ಧಿಗೆ ವೀಕ್ ಆದರೆ ಆಗಲೂ ಅವ್ನು ಇಂಜಿನಿಯರಿಂಗ್ ಮಾಡಿದ ಅಂದ್ಕೊಳ್ಳಿ, ಪ್ರೆಷರ್ ಜಾಸ್ತಿ ಆಗುತ್ತೆ. ಪ್ರೆಷರ್ ಜಾಸ್ತಿ ಆದರೆ ಏನಾಗುತ್ತೆ? ಬುದ್ಧಿಹೀನನಾಗ್ತಾನೆ. ದೊಡ್ಡವನಾದ ಮೇಲೆ ಅವನ ಬುದ್ಧಿ ಕೆಲಸ ಮಾಡಲ್ಲ. ಇರೋ ಬುದ್ಧಿಯನ್ನು ಈಗಲೇ ಬಳಸ್ಬಿಟ್ರೆ ಹೆಂಗೆ? ಬುದ್ಧಿ ಏನು ಅಕ್ಷಯ ಪಾತ್ರ ಇದ್ದಂಗೆ ಅಲ್ಲ. ಬುದ್ಧಿ ಬಳಸಿದಷ್ಟು, ಅದರ ಕನ್ಸಂಪ್ಷನ್ ಆದಷ್ಟು ಅದರ ಎಫಿಷಿಯನ್ಸಿ ಕಡಿಮೆ ಆಗ್ತಾ ಹೋಗುತ್ತೆ. ಅವನು ಕಷ್ಟಪಟ್ಟು ತಲೆ ಚಚ್ಚಿಕೊಂಡು ಬೆಳಗ್ಗಿಂದ ರಾತ್ರಿ ಟ್ಯೂಷನು, ಬೆಳಗ್ಗಿಂದ ಎಕ್ಸಾಮು ಎಲ್ಲ ಮಾಡಿ ಫೋರ್ಸ್ ಮಾಡಿ ಅವನ ಇಂಜಿನಿಯರಿಂಗ್ ಮಾಡಿಸ್ತಾರೆ. ಸರ್ಟಿಫಿಕೇಟಲ್ಲಿ ಇರುತ್ತಷ್ಟೇ, ಬೇರೆ ಯಾವ ವಿಚಾರದಲ್ಲಿ ಬುದ್ಧಿ ಕೆಲಸ ಮಾಡಲ್ಲ, ಕಾಮನ್ ಸೆನ್ಸೇ ಇರಲ್ಲ. ಯಾಕೆಂತಂದರೆ ಅವನ ಹೋಲ್ ಬುದ್ಧಿ ಎಲ್ಲ ಎಜುಕೇಷನ್ ಮೇಲೆ ಟ್ಯೂನ್ ಆಗೋಗ್ಬಿಟ್ಟಿರುತ್ತೆ. ಅವನಿಗೆ ಕಾಮನ್ ಸೆನ್ಸೇ ಇರಲ್ಲ. ಉದ್ಯೋಗ ಹೇಗೆ ಮಾಡಬೇಕು ಕೂಡ ಗೊತ್ತಾಗಲ್ಲ ಅವನಿಗೆ, ಆ ಥರ ಇರ್ತಾನೆ. ಅದಕ್ಕೆ ಬುಧ ವೀಕ್ ಆದಾಗ ತುಂಬ ಪ್ರೆಷರ್ ಇರುವಂಥ ಎಜುಕೇಷನ್ ಕೊಡಬಾರದು, ಗೈಡ್ ಮಾಡಬೇಕು. ಇವನಿಗೆ ಅಷ್ಟು ತಡ್ಕೊಳ್ಳೋ ಶಕ್ತಿ ಇಲ್ಲ. ಒಂದು ಲಾರಿ ಇದೆ, ಅದಕ್ಕೆ ಇಷ್ಟು ಟನ್ ಕೆಪಾಸಿಟಿ ಅಂತ ಇರುತ್ತೆ. ಅದನ್ನು ಹಾಕಿದ್ದೀವಿ ಅಂದ್ಕೊಳ್ಳಿ, ಸೇಫಾಗಿ ಹೋಗುತ್ತೆ. ಅಯ್ಯೋ ಇಷ್ಟು ದೂರ ಹೋಗ್ತಾ ಇದೆ, ಒಂದು ಹಾಫ್ ಟನ್ ಜಾಸ್ತಿ ಹಾಕೋಣ, ಹಾಕ್ಬಿಡ್ತಾರೆ. ಏನಾಗುತ್ತೆ? ಅದು ಹೋಗುತ್ತೆ, ಅದೇನು ತೊಂದರೆ ಇಲ್ಲ. ಒಂದು ಫೈನ್ ಮಾರ್ನಿಂಗ್ ಏನಾಗುತ್ತೆ, ಆಕ್ಸೆಲ್ ಕಟ್ ಆಗೋದು, ಇಂಜಿನ್ ಬಂದು ಇದಾಗೋದು, ಅದು ಏನೋ ಒಂದು ಹಾಳಾಗ್ತದೆ, ಅದಕ್ಕೆ ಮತ್ತೆ ತೊಂದರೆ ಆಗುತ್ತೆ. ಅದಕ್ಕೋಸ್ಕರ ಬುಧ ವೀಕ್ ಆದರೆ ತುಂಬ ಪ್ರೆಷರ್ ಇರುವಂಥ ಓದುಗಳು ಓದಿಸಬಾರ್ದು. ಪ್ರೆಷರ್ ಇರುವ ಓದು ಯಾವುದು, ಪ್ರೆಷರ್ ಇಲ್ಲದ ಓದು ಯಾವುದು ಅಂತ ಆ ಕಾಲಕ್ಕೆ ತಕ್ಕಂತೆ ನೀವು ನೋಡ್ಕೊಳ್ಬೇಕಷ್ಟೆ. ಈಗಿನ ಕಾಲ ಪ್ರೆಷರ್ ಇಲ್ಲದಂಥ ಓದು ಯಾವುದು ಅಂತ ನಾವೇ ಚೂಸ್ ಮಾಡ್ಕೊ. ನಾವು ಎಜುಕೇಷನ್ ಎಲ್ಲ ನೋಡ್ಬೇಕು. ಇವತ್ತಿನ ಜನ್ರೇಷನಲ್ಲಿ ಯಾವುದು ಪ್ರೆಷರ್ ಇರೋ ಓದು, ಯಾವುದು ಪ್ರೆಷರ್ ಇಲ್ಲದ ಓದು ನಾವು ತಿಳ್ಕೊಳ್ಬೇಕಷ್ಟೇ. ಇನ್ನು ಕೆಲವರು ನಾನು ಮೆಡಿಸನ್ ಮಾಡಬೇಕು ಅಂತಂತಾರೆ. ಸೊ ಮೆಡಿಸನ್ ಅಂತಂದರೆ ಏನು? ಈ ಒಂದು ಸರ್ಜಿಕಲ್ ಇನ್ಸ್ಟ್ರೂಮೆಂಟ್ಸು, ಸರ್ಜರಿ, ಇದಕ್ಕೆ ಸಂಬಂಧಪಟ್ಟ ಓದುಗಳು.
ಅದಕ್ಕೆ ಕಾರಕ ಯಾರು? ಕುಜ. ಕುಜ ಸ್ಟ್ರಾಂಗ್ ಆಗಿರಬೇಕು. ಕುಜ ಸ್ಟ್ರಾಂಗ್ ಆಗಿದ್ದರೆ ಅವನು ಮೆಡಿಸಿನ್ ಮಾಡ್ಬೋದು. ಆ ಮೆಡಿಸಿನ್ ಓದಲಿಕ್ಕೆ ಬೇಕಾದಂಥ ಬುದ್ಧಿವಂತಿಕೆ ಇರುತ್ತೆ. ಇನ್ನೊಂದು ವಿಜ್ಞಾನ ಇರುತ್ತೆ, ವಿಪರೀತ ಜ್ಞಾನ ಅಂತ ಅರ್ಥ. ಇವತ್ತಿನ ಮೆಡಿಸಿನ್ಗೆ ವಿಪರೀತ ಜ್ಞಾನ ಬೇಕು, ವಿಜ್ಞಾನ ಬೇಕಾಗಿಲ್ಲ. ಸೊ ಇಲ್ಲದ್ರೆ ಏನಾಗುತ್ತೆ, MBBS ಡಿಗ್ರಿ ಇರುತ್ತೆ ಅಷ್ಟೇ. ಅವನು ಎಲ್ಲೋ ಒಂದು ಕಡೆ ಡಯಾಗ್ನೋಸ್ ಸೆಂಟ್ರಲ್ಲಿ ಟೆಸ್ಟ್ಗಳು ಮಾಡ್ಕೊಂತ ಕೂತಿರ್ತಾನೆ. ಅವನಾಗ ಅವನ ಅಪ್ರೋಚ್ ಮಾಡಿ ಒಂದು ವಿಷಯವನ್ನು ತಿಳ್ಕೊಂಡು ಕೈಗುಣ ಅಂತಾರೆ ಡಾಕ್ಟ್ರಿಗೆ. ಆ ಥರ ಇರಲ್ಲ. ಕೈಗುಣ ಯಾರಿಗೋ ಸ್ವಲ್ಪ ಜನಕ್ಕೆ ಇರುತ್ತೆ, ಎಲ್ಲರಿಗೂ ಇರಲ್ಲ. ಸೊ ಎಷ್ಟೋ ಜನದಲ್ಲಿ ಇವನೊಬ್ಬ ಡಾಕ್ಟರ್ ಆಗ್ತಾನೆ ಅಷ್ಟೇ, ಕೈಗುಣ ಇಲ್ಲದಂಥ ಡಾಕ್ಟರ್ ಆಗ್ತಾನೆ. ಸೊ ಅದಕ್ಕೆ ಮೆಡಿಸಿನ್ ಮಾಡಬೇಕು ಅಂತಂದರೆ ಸ್ವಲ್ಪ ಬುಧ ಚೆನ್ನಾಗಿರಬೇಕು. ಯಾಕೆಂದರೆ ಮೆಡಿಸಿನ್ ಬರೋದಕ್ಕೆಲ್ಲ ಕೂಡ ಕುಜನೇ ಕಾರಕ. ಇಲ್ಲ ನನ್ನ ಮಗ ಪಾಲಿಟಿಕ್ಸಿಗೆ ಹೋಗಬೇಕು ಅನ್ಕೋತಾ ಇದ್ದಾನ್ರಿ ಅಂತಂದರೆ ಸೂರ್ಯ ಚೆನ್ನಾಗಿರಬೇಕು. ಗೌರ್ಮೆಂಟ್ ರಿಲೇಟೆಡು ಪಾಲಿಟಿಕ್ಸ್ಗೂ ಓದಬೇಕಾದ್ರೆ ಸೂರ್ಯ ಚೆನ್ನಾಗಿರಬೇಕು. ಸೂರ್ಯ ಅಂದರೆ ಅಧಿಕಾರ, ಈ ಒಂದು ಗಾಂಭೀರ್ಯ, ಇನ್ನೊಬ್ಬನ ಹತ್ರ ಕೆಲಸ ಮಾಡಿಸುವಂಥ ಟ್ಯಾಲೆಂಟ್ ಇದಿರಬೇಕು. ಅದಕ್ಕೆ ಏನು ಮಾಡ್ತೀವಿ, ಅಡ್ಮಿನಿಸ್ಟ್ರೇಷನ್, IAS ಈ ಥರ ಏನಾದರೂ ಓದಿ ಅಂತ ಹೇಳಬೇಕು. ಅದಕ್ಕೆ ಯಾವುದು ಓದಿಸ್ಬೇಕು ಅಂತೇಳಿ ನಾವೇ ಹೇಳೋದಲ್ಲ, ನಿಮ್ಮ ಚಾಯ್ಸ್ ಹೇಳಿ ಅದು ಯಾವ್ದು ಅನುಕೂಲವೋ ನಾನು ಹೇಳ್ತೀನಿ ಅಂತ ಹೇಳಬೇಕು. ಇಂಜಿನಿಯರಿಂಗ ಬುಧ ಚೆನ್ನಾಗಿದ್ದರೆ ಎಸ್ ಅನ್ನಿ, ಮೆಡಿಸನ ಕುಜ ಚೆನ್ನಾಗಿದ್ರೆ ಎಸ್ ಅನ್ನಿ. ಈ ಎರಡರಲ್ಲಿ ಯಾವ್ದು ಚೆನ್ನಾಗಿದೆ, ಬುಧ ಕುಜ ಎರಡನ್ನ ಕಂಪೇರ್ ಮಾಡಿ ಯಾವ್ದು ಸ್ಟ್ರಾಂಗ್ ಇದೆಯೋ ಅದನ್ನು ಹೇಳಿ. ಇದು ಎರಡಕ್ಕೆ ಮತ್ತೆ ಚತುರ್ಥ ಸ್ಥಾನ ಚೆನ್ನಾಗಿರಬೇಕು. ಚತುರ್ಥ ಸ್ಥಾನ ವೀಕ್ ಆಯ್ತು ಅಂದ್ಕೊಳ್ಳಿ, ಮತ್ತೆ ಪ್ರಯೋಜನ ಇಲ್ಲ. ಯಾಕೆಂದ್ರೆ ಅವನಿಗೆ ಸೀಟ್ ಸಿಗಲ್ಲ. ಫಸ್ಟ್ ಅವನಿಗೇನೋ ಪಾಪ ಇಂಜಿನಿಯರಿಂಗ್ ಮಾಡಬೇಕು ಅಂತಿದೆ, ಬಟ್ ಒಳ್ಳೆ ರೆಪ್ಯೂಟೆಡ್ ಕಾಲೇಜಲ್ಲಿ ಸೀಟ್ ಬಂದಿಲ್ಲ. ಅದಕ್ಕೇನು ಮಾಡೋಕ್ಕಾಗಲ್ಲ. ಆ ರೆಪ್ಯೂಟೆಡ್ ಯಾವುದೋ ಒಂದು ವೇಸ್ಟ್ ಕಾಲೇಜಲ್ಲಿ ಇಂಜಿನಿಯರಿಂಗ್ ಮಾಡೋದಕ್ಕಿಂತಲೂ ಒಂದು ರೆಪ್ಯೂಟೆಡ್ ಕಾಲೇಜಲ್ಲಿ ಬೇರೆ ಯಾವುದನ್ನ BCom ಯಾವುದನ್ನ ಮಾಡೋದು ಉತ್ತಮ. ಅಟ್ಲೀಸ್ಟ್ ಇಂಪ್ರೂವ್ ಆಗ್ತಾರೆ. ಇದನ್ನು ಕನ್ಸಿಡರ್ ಮಾಡಬೇಕು ನೀವು. ಕಾರಕ ಹೇಗಿದ್ದಾನೆ, ಬುಧ ಹೇಗಿದ್ದಾನೆ, ಪ್ಲಸ್ ಚತುರ್ಥಾಧಿಪತಿ ಹೇಗಿದೆ, ಎರಡನ್ನ ಕಂಪೇರ್ ಮಾಡಿ ಹೇಳಬೇಕಾಗತ್ತೆ. ಇದೇ ಮೇನ್ ಟ್ಯಾಲೆಂಟ್. ನನ್ನ ಮಗ ಸಂಗೀತ ಕಲ್ತ್ಕೋಬೇಕು ಅನ್ಕೊಂತ ಇದ್ದಾನ್ರಿ, ಹಾಕಬಹುದಾ? ಶುಕ್ರ ಚೆನ್ನಾಗಿರಬೇಕು. ಕಲೆಗಳಿಗೆಲ್ಲ ಕೂಡ ಶುಕ್ರ ಕಾರಕ. ನನ್ನ ಮಗ ಅಗ್ರಿಕಲ್ಚರ್ ಮಾಡಬೇಕು ಅನ್ಕೋತಾ ಇದ್ದಾನೆ, ಸೊ ಇದಕ್ಕೇನು ದೊಡ್ಡ ಓದೋದು ಬೇಕಾಗಿಲ್ಲ, ಲಾಸ್ಟ್ ಪ್ರಯಾರಿಟಿ ಅದು. ಬೇರೆ ಯಾವುದು ಟ್ಯಾಲೆಂಟ್ ಇಲ್ಲ ಅಂತಂದರೆ, ಕಷ್ಟ ಬೇಡ ಅಂತಂದರೆ ಅವನೇ ಚೂಸ್ ಮಾಡಿಕೊಡ್ತಾನೆ. ಅದಕ್ಕೇನು ಅಗ್ರಿಕಲ್ಚರ್ಗೇನು ಬುದ್ಧಿ ಬೇಕಾಗಿಲ್ಲ ಜಾಸ್ತಿ. ಅಂದರೆ ಬುದ್ಧಿ ಬೇಕಾಗಿಲ್ಲ ಅಂದರೆ ನನ್ನ ಉದ್ದೇಶ ಏನಂತಂದರೆ, ಇಂಜಿನಿಯರಿಂಗು ಮೆಡಿಸನ್ಗೆ ಯಾವ ಥರ ಬುದ್ಧಿ ಬೇಕೋ ಅಂಥ ಬುದ್ಧಿ ಏನಲ್ಲಿ ಬೇಕಾಗಿಲ್ಲ, ಸ್ವಲ್ಪ ಕಡಿಮೆ ಬುದ್ಧಿ ಇದ್ದರೆ ಸಾಕು. ನೆಕ್ಸ್ಟ್ CA ಅಂದ್ಕೊಳ್ಳಿ, ತುಂಬ ಬುದ್ಧಿವಂತಿಕೆ ಬೇಕು, ಅದಕ್ಕೆ ಮತ್ತೆ ಬುಧ ಸ್ಟ್ರಾಂಗ್ ಆಗಿರಬೇಕು. ಹೀಗೆ ಬುದ್ಧಿ ಉಪಯೋಗ ಮಾಡಿ ಓದೋ ವಿಷಯಗಳು ಯಾವುದು, ಬುದ್ಧಿ ಅಷ್ಟು ಬೇಕಾಗಿಲ್ಲದಂಥ ಎಜುಕೇಷನ್ ಯಾವುದು, ಬುದ್ಧಿ ಅಸಲೇ ಬೇಕಾಗಿಲ್ಲದಂಥ ಎಜುಕೇಷನ್ ಯಾವುದು. ಈಗ ITI ಇದೆ, ಡಿಪ್ಲೊಮಾ ಕೋರ್ಸಸ್ ಇದೆ, ಇದಕ್ಕೆ ತುಂಬ ಇಂಜಿನಿಯರಿಂಗ್ ಬೇಕಾದಷ್ಟು ಬುದ್ಧಿ ಬೇಕಾಗಿಲ್ಲ, ಅದು ಯಾರು ಬೇಕಾದ್ರೂ ಮಾಡ್ಬೋದು. ITI ಅಂದರೆ ಏನು, ಜಸ್ಟ್ ಮೆಕ್ಯಾನಿಕಲಿ ಫಿಸಿಕಲಿ ಕೆಲಸ ಮಾಡ್ತಾ ಇರ್ತಾನೆ, ಅದಕ್ಕೆ ಬುದ್ಧಿವಂತಿಕೆ ಯಾಕೆ? ITIಗೆ ಏನು ಬೇಕಾಗಿಲ್ಲ. ನೀವು ಸ್ವಲ್ಪ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಈ ಥರ ಹೋದರೆ ಅದರಲ್ಲಿ ಎಲ್ಲ ಬರುತ್ತೆ. ಅದೆಲ್ಲ ಎಲ್ಲ ಮ್ಯಾಥಮೆಟಿಕಲ್, ಅಡಿಯಾಬ್ಯಾಟಿಕ್ ಪ್ರಾಸೆಸ್, ಥರ್ಮೋಡೈನಮಿಕ್ಸ್, ಇದೆಲ್ಲ ರೂಲ್ಸ್ ಎಲ್ಲ ಬರುತ್ತೆ. ಅದನ್ನು ಕ್ಯಾಲ್ಕುಲೇಟ್ ಮಾಡ್ತಾ ಕೊಡಬೇಕು. ಇದು ಕಷ್ಟ. ಅದಕ್ಕೆ ನೀವು ಕೋರ್ಸಸ್ ಹೇಗೆ ಡಿಸೈಡ್ ಮಾಡಬೇಕು, ಯಾರಾದರೂ ಈ ಥರ ಪ್ರಶ್ನೆ ಕೇಳಿದರೆ ಫಸ್ಟು ನಿಮ್ಮ ಚಾಯ್ಸ್ ಏನು ಹೇಳಿ ಅಂತ ಹೇಳಿ. ಯಾಕಂದರೆ ನಮ್ಮ ಚಾಯ್ಸಲ್ಲಿ ಯಾವ ಓದಿಸ್ಬೇಕು ಅಂತ ಜಾತಕದಲ್ಲಿ ಏನಿರಲ್ಲ. ನಿಮ್ಮ ಚಾಯ್ಸ್ ಏನೋ ಹೇಳಿ ಅಂತಾರೆ. ಇಲ್ಲ ರೀ ಇಂಜಿನಿಯರಿಂಗ್ ಅಂತ ತುಂಬ ಅಂದ್ಕೊಳ್ತಾ ಇದ್ದೀವಿ ರೀ, ಬುಧ ಹೇಗಿದ್ದಾನೆ ನೋಡಿ, ಬುಧ ಅಸ್ತಂಗತ ಆಗಬಾರ್ದು, ಪಾಪಗ್ರಹಗಳ ಜೊತೆ ಇರಬಾರ್ದು, ಎಸ್ಪೆಷಲಿ ಶನಿ ಜೊತೆ ಇರಬಾರ್ದು. ಓದಿಗೆ ಸಂಬಂಧಪಟ್ಟ ಗ್ರಹ ಶನಿ ಜೊತೆ ಇದ್ದರೆ ಲೇಜಿ ಆಗ್ತಾನೆ. ಎಜುಕೇಷನ್ಗೆ ಪ್ರತಿಬಂಧಕ ಯಾವುದು ಅಂತಂದರೆ ಲೇಜಿನೆಸ್ ಒಳ್ಳೆಯದಲ್ಲ. ಏನೋ ಬ್ಯಾಡ್ ಹ್ಯಾಬಿಟ್ಸ್ ಆದರೂ ಕೂಡ ಒಂದ್ಸಲ ಏನೋ ಹ್ಯಾಬಿಟ್ ಮಾಡಿಕೊಂಡು ಮತ್ತೆ ಆದರೂ ಓದ್ತಾನೆ. ಲೇಜಿನೆಸ್ ಈಸ್ ದ ವೆರಿ ಬಿಗ್ ಬ್ಯಾಡ್ ಹ್ಯಾಬಿಟ್. ಹಾಗಾಗಿ ಶನಿ ದೃಷ್ಟಿ ಇದ್ರೂ, ಶನಿ ಸಂಬಂಧ ಬಂದ್ರೂ ಅವನು ಲೇಜಿ ಆಗ್ತಾನೆ. ವಿದ್ಯಾ ವಿಷಯಕ್ಕೆ ಶನಿ ಪ್ರತಿಬಂಧಕ ಆಗ್ತಾನೆ. ಅವನು ಓದೋ ಟೈಮಲ್ಲಿ ಓದೋದಿಲ್ಲ, ಚೆನ್ನಾಗಿ ಎಂಜಾಯ್ ಮಾಡ್ತಾನೆ. ಎಲ್ಲರೂ ಉದ್ಯೋಗ ಬಂದ ಮೇಲೆ ಅಯ್ಯೋ ನಾವು ಓದಿದ್ರೆ ಚೆನ್ನಾಗಿತ್ತಲ್ಲಪ್ಪ ಅಂತ ಆವಾಗ ಅನಿಸುತ್ತೆ. ಏನೂ ಪ್ರಯೋಜನ ಇಲ್ಲ. ಹಾಗಾಗಿ ವಿದ್ಯೆಗೆ ಶನಿ ಪ್ರತಿಬಂಧಕ ಆಗಬಾರ್ದು. ಉತ್ಸಾಹ ಬರೋದಿಲ್ಲ ಅವನಿಗೆ ಓದಬೇಕು ಅಂತಂದರೆ. ಸೊ ಹೀಗೆ ನೋಡಬೇಕು. ಶನಿ ಸಂಬಂಧ ಬುಧನ ಜೊತೆ ಪಾಪಗ್ರಹಗಳ ಸಂಬಂಧ ಆಗಲಿ, ಬುಧ ಅಸ್ತಂಗತ ಆಗೋದಾಗಲಿ, ದುಷ್ಟ ಸ್ಥಾನಗಳಲ್ಲಿ ಇದ್ದರೆ ಅವನ ಎಜುಕೇಷನ್ಲಿ ಹರ್ಡಲ್ಸ್ ಇರುತ್ತೆ. ಹರ್ಡಲ್ಸಿಂದ ದೊಡ್ಡ ಓದುಗಳು ಓದ್ರೆ ಹೇಗಿರುತ್ತೆ, ತುಂಬ ಖರ್ಚಾಗತ್ತೆ, ತುಂಬ ಟೈಮ್ ವೇಸ್ಟ್. ಸಣ್ಣ ಎಜುಕೇಷನ್ ಮಾಡಿಬಿಡ್ಬೋದು, ದೊಡ್ಡ ಓದುಗಳು ಕಷ್ಟ ಆಗುತ್ತೆ. ಈ ರೀತಿ ಗೈಡ್ ಮಾಡಬೇಕೇ ಹೊತ್ತು
ಇವನು ಯಾವ ಕೋರ್ಸ್ ಮಾಡ್ತಾನೆ ಅಂತ ಡೈರೆಕ್ಟಾಗಿ ಗ್ರಹಗಳು ನೋಡಿ ಹೇಳೋಕ್ಕಾಗಲ್ಲ. ಕೆಲವೊಂದು ಬುಕ್ಸಲ್ಲಿ ಬರೆದಿರ್ತಾರೆ, ಸೊ ಇಂಜಿನಿಯರಿಂಗ್ ಮಾಡ್ಬೇಕಾದ್ರೆ ಇಂಥ ಗ್ರಹ ಇರಬೇಕು, ಈ ಥರ ಕಾಂಬಿನೇಷನ್ ಇರಬೇಕು, ಕೆಮಿಕಲ್ ಇಂಜಿನಿಯರಿಂಗ್ ಆದ್ರೆ ಇದಿರಬೇಕು, ಏವಿಯೇಷನ್ ಇಂಜಿನಿಯರಿಂಗ್ ಇದಿರಬೇಕು. ಇದೆಲ್ಲ ಕೂಡ ಫಾಲ್ಸ್, ಇದೆಲ್ಲ ಬೋಗಸ್. ಅದೆಲ್ಲ ಕೂಡ ಇದರಲ್ಲಿ ಜ್ಯೋತಿಷ್ಯದಲ್ಲಿ ಇರಲ್ಲ. ಬುದ್ಧಿವಂತಿಕೆ ಹೇಗೆ ಉಪಯೋಗ ಮಾಡ್ತಾನೆ, ಅವನಿಗೆ ಉತ್ಸಾಹ ಯಾವುದರಲ್ಲಿದೆ, ಅವನಿಗೆ ಉತ್ಸಾಹ ಇರಬೇಕು, ಅಟ್ ದ ಸೇಮ್ ಟೈಮ್ ಬುದ್ಧಿವಂತಿಕೆ ಇರಬೇಕು, ಪ್ಲಸ್ ಆಪರ್ಚುನಿಟಿ ಇರಬೇಕು. ಇದು ಮೂರು ಎಲ್ಲಿ ಕೊಯಿನ್ಸೈಡ್ ಆಗುತ್ತೋ ಅವನ ಆ ಎಜುಕೇಷನ್ ಚೆನ್ನಾಗಿ ಮಾಡ್ತಾನೆ. ಈಗ ನನಗೆ ಸಪೋಸ್ ನಾನು ಗೋಲ್ಡ್ ಮೆಡಲಿಸ್ಟ್ ಪ್ಲಸ್ ಚೆನ್ನಾಗಿ ಓದ್ತೀನಿ, ಹಾಗೆಂತೇಳಿ ನಾನು ಯಾವುದೋ ಒಂದು ಉರ್ದು ಯೂನಿವರ್ಸಿಟಿಲಿ ಒಂದು ಕೋರ್ಸ್ ಮಾಡ್ಬೋದಾ? ನನಗೆ ಇಂಟ್ರೆಸ್ಟ್ ಇಲ್ಲ, ಅದು ಓದಿದ್ರೂ ನನಗೆ ಬರಲ್ಲ. ಹಾಗಾಗಿ ಉತ್ಸಾಹ ಇರಬೇಕು, ಕಲಿಬೇಕು ಅಂತ ಛಲ ಇರಬೇಕು, ಪ್ಲಸ್ ಬುದ್ಧಿವಂತಿಕೆ ಇರಬೇಕು, ಪ್ಲಸ್ ಆಪರ್ಚುನಿಟಿ ಇರಬೇಕು. ಇಷ್ಟು ಇದ್ದರೆ ಮಾತ್ರವೇ ನಿಮಗೆ ಎಜುಕೇಷನ್ ಹೇಳಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಇದರ ಮೇಲೆ ವರ್ಕೌಟ್ ಮಾಡಿ, ಕಾಮನ್ನಾಗಿ ಜನಗಳು ಹೇಳುವಂಥ ಕ್ವಶನ್ಸ್ ತಗೊಳ್ಳಿ. ಆ ಕ್ವಶನ್ಸಿಗೆ ತಕ್ಕಂತೆ ಜಾತಕಗಳಲ್ಲಿ ಯಾವ ಕ್ಯಾಟಗರಿ ಬರುತ್ತೆ ಅಂತ ನೋಡ್ಕೊಳ್ಳಿ. ಸ್ಥೂಲವಾಗಿ ಪ್ರೆಡಿಕ್ಟ್ ಮಾಡಿ, ತುಂಬ ಡೀಪಾಗಿ ಹೋಗಿ ಪ್ರೆಡಿಕ್ಟ್ ಮಾಡಬೇಡಿ. ಸೊ ಅನುಕೂಲ ಪ್ರತಿಕೂಲ ಎಷ್ಟಿದೆ ಅಂತ ಎಂಬ ವಿಚಾರವನ್ನು ಪ್ರೆಡಿಕ್ಟ್ ಮಾಡಿದ್ರೆ ಸಾಕು. ಸೊ ಇದು ಇವತ್ತಿನ ಪಾಠ. ಮತ್ತು ನಾಳಿನ ದಿನ ಮತ್ತಿಷ್ಟು ವಿಚಾರಗಳನ್ನು ನಾವು ನೋಡೋಣ. ಇವತ್ತಿನ ಪಾಠದಲ್ಲಿ ಏನಾದರೂ ಪ್ರಶ್ನೆಗಳಿದ್ರೆ ಒಂದು 10 ನಿಮಿಷದ ಕಾಲ ಕೇಳಬಹುದು. ಶ್ರೀಕೃಷ್ಣ ಅರ್ಪಣಮಸ್ತು.